ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, PST ಎಕ್ಸಾಮ್ ನೋಟಿಫಿಕೇಶನ್ ಆಗುತ್ತೆ ಅಂತ ತುಂಬ ದಿನಗಳಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ಖಂಡಿತ ಈ ರಜದಲ್ಲಂತೂ PST ನೋಟಿಫಿಕೇಶನ್ ಆಗೋ ಚಾನ್ಸಸ್ ಇದೆ. ನೋಟಿಫಿಕೇಶನ್ ಆಗಿ ತುಂಬ ದಿನ ಏನು ಗ್ಯಾಪ್ ಕೊಡಲ್ಲ, ಎಕ್ಸಾಮ್ ಅಂತೂ ಬೇಗ ಮಾಡ್ತಾರೆ. ಸೊ ಹಾಗಾಗಿ ನಿಮ್ಮ ಪ್ರಿಪ್ರೇಷನ್ನ ನೀವು ಮರಿದೇನೆ ಹಿಂದಿನಿಂದನೇ ಯಾರು ಸ್ಟಾರ್ಟ್ ಮಾಡಿಲ್ಲ, ದಯವಿಟ್ಟು ಸ್ಟಾರ್ಟ್ ಮಾಡ್ತಾ ಬನ್ನಿ. ಈ PSTರಲ್ಲಿ ಎಸ್ಪೆಷಲಿ ನೀವು ಗಣಿತದಲ್ಲಿ ಸ್ಕೋರ್ ಮಾಡಬೇಕು ಅಂದರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಫಾಲೋ ಮಾಡ್ತಾ ಬನ್ನಿ. ಹಾಗಂದ್ರೆ ಈಗಾಗಲೇ ಟೋಟಲಿ ನಾನು 8 ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ PST ಮ್ಯಾಥ್ಸ್ ಸಂಬಂಧಪಟ್ಟಂತೆ. ಸೊ ಇದು 9th ವಿಡಿಯೋ. ಯಾರೆಲ್ಲ 8 ವಿಡಿಯೋಸ್ನ ನೋಡಿಲ್ಲ ದಯವಿಟ್ಟು ವಾಚ್ ಮಾಡಿ ಈ 9th ವಿಡಿಯೋನ ಕಂಟಿನ್ಯೂ ಮಾಡ್ತಾ ಬನ್ನಿ. ಸೊ ಪ್ರತಿಯೊಂದು ಕ್ಲಾಸಲ್ಲಿರೋ ಪ್ರಶ್ನೆಗಳನ್ನು ನಿಮ್ಮ ನೋಟ್ಬುಕ್ಕಲ್ಲಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಬಂದರೆ ಸೊ ನಿಮಗೆ ಈ ಸಬ್ಜೆಕ್ಟ್ ಅಂತೂ ಕಷ್ಟ ಅಲ್ಲ, ಎಕ್ಸಾಮಲ್ಲಿ ಸ್ಕೋರ್ ಮಾಡ್ಬೋದು, ಸಕ್ಸಸ್ ಕೂಡ ಆಗ್ಬೋದು. ಹಾಗೆ ನಿಮಗೆ ಸಿಲೆಬಸ್ ವೈಸು ಅಥವಾ ಟಾಪಿಕ್ ವೈಸು ಕಾನ್ಸೆಪ್ಟ್ ವೈಸ್ ಕ್ಲಾಸಸ್ ಏನಾದರೂ ಬೇಕು ಅನಿಸಿದರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪು ಗೂಗಲ್ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಈ ರೀತಿ ಲೋಗೋ ಇರ್ತಕ್ಕಂಥ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೊಂಡ್ರಿ ಅಂದರೆ ನಿಮಗೆ ಕಂಪ್ಲೀಟ್ ಸಿಲೆಬಸ್ಸು ವಿತ್ ಚಾಪ್ಟರ್ ವೈಸು ಕಾನ್ಸೆಪ್ಟ್ ವೈಸ್ ಕ್ಲಾಸಸ್ಸನ್ನು ಮಾಡಿದ್ದೀನಿ, ಅದರ ಉಪಯೋಗನ ಪಡ್ಕೋಬೋದು. ಸೊ PST ಆಗಿರ್ಬೋದು, GPST, HST ಎಲ್ಲ ಕೋರ್ಸಿಗೂ ಕೂಡ ಕ್ಲಾಸಸ್ ಅವೈಲೇಬಲ್ ಇದೆ. ಹೆಚ್ಚಿನ ಮಾಹಿತಿ ಬೇಕಂದರೆ 9071673831 ಅಥವಾ 32ಗೆ ಕರೆ ಮಾಡಿ ಅಂತ ಹೇಳ್ತಾ, ಸೊ ಈ ಕ್ಲಾಸಲ್ಲಿ ಮೊದಲನೇ ಪ್ರಶ್ನೆ ಏನಂತ ನೋಡ್ತಾ ಬರೋಣ. The smallest square number which is divisible by each of the numbers 8, 15 and 20 is ಅಂತಿದೆ. ಸೊ 8, 15 ಮತ್ತು 20 ಸಂಖ್ಯೆಗಳಿಂದ ಭಾಗಿಸಬಹುದಾದ ಅತ್ಯಂತ ಚಿಕ್ಕ ವರ್ಗ ಸಂಖ್ಯೆ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾನೆ. ನೋಡ್ರಿ, ಈ 8ರಿಂದ ಆಮೇಲೆ 15ರಿಂದ ಆಮೇಲೆ 20ರಿಂದ ಭಾಗ ಆಗ್ತಕ್ಕಂಥ ಅತಿ ಚಿಕ್ಕ ವರ್ಗ ಸಂಖ್ಯೆ ಯಾವುದು ಅಂತ ಪ್ರಶ್ನೆ. 8ಇಂದ 15ಇಂದ 20ಇಂದ ಡಿವೈಡ್ ಆಗ್ತಕ್ಕಂಥ ಸ್ಮಾಲೆಸ್ಟ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಂದರೆ ಈ 3 ಸಂಖ್ಯೆಗಳಿಂದ ಭಾಗ ಆಗ್ತಕ್ಕಂಥ ಅತಿ ಚಿಕ್ಕ ವರ್ಗ ಸಂಖ್ಯೆ ಯಾವುದು ಅಂತ ಪ್ರಶ್ನೆ ಕೊಟ್ಟಿದ್ದಾನೆ. ಸೊ ಈ ಥರ ಕ್ವಶನಿಗೆ ನಾವು ಆನ್ಸರ್ ಮಾಡ್ಬೇಕಂದ್ರೆ ಇಲ್ಲಿ 8, 15 ಮತ್ತು 20 ಏನಿದೆಯಲ್ಲ ಈ 3 ಸಂಖ್ಯೆಗಳಿಗೆ ನೋಡ್ರಿ ಇಲ್ಲಿ ಕೇಳಿರೋದು ಸ್ಮಾಲೆಸ್ಟ್ ಅಂತ ಒಂದು ಕ್ಲೂ ಕೊಟ್ಟಿದ್ದಾನೆ. ಸ್ಮಾಲೆಸ್ಟ್ ಅಂತ ಕ್ಲೂ ಕೊಟ್ಟಿದ್ದಾನೆ. ಕನ್ನಡದಲ್ಲಿ ಚಿಕ್ಕ ಅಂತ ಪದ ಇದೆ. ಹಾಗಾಗಿ ನಾವು ಆ ಒಂದು ಕ್ಲೂನ ಯೂಸ್ ಮಾಡ್ಕೊಂಡ್ಬಿಟ್ಟು 8, 15, 20ಕ್ಕೆ LCM ಅಂತ ಕರಿತೀವಲ್ಲ, ಲಾಸಾಹ ಅಂತ ಹೇಳ್ತೀವಲ್ಲ, LCM ಕಂಡುಹಿಡಿಬೇಕು. ಸಿಂಪಲ್ ಅಂದರೆ ಸೊ LCM ಅಂದರೆ 8, 15, 20 ಈ 3 ಒಂದೇ ಸಂಖ್ಯೆಯಿಂದ ಡಿವೈಡ್ ಆಗಲ್ಲ, 2 ಸಂಖ್ಯೆ ಡಿವೈಡ್ ಆಗ್ತವೆ. 5ರಿಂದ 2 ಸಂಖ್ಯೆ ಡಿವೈಡ್ ಆದ್ರೆ ಸಾಕು, LCM ಅಲ್ಲಿ ಕಂಟಿನ್ಯೂ ಮಾಡ್ಬೋದು. 8 ಡಿವೈಡ್ ಆಗಲ್ಲ, ಹಾಗೆ ಬರ್ಕೊಳ್ರಿ. 5 3 15, 5 3 15 ಕ್ಯಾನ್ಸಲ್ ಆಗುತ್ತೆ. 5 4 20, 5 4 20 ಕ್ಯಾನ್ಸಲ್ ಆಗುತ್ತೆ. ಸೊ ಆಮೇಲೆ 4ರಿಂದ 2 ಸಂಖ್ಯೆ ಡಿವೈಡ್ ಆಗ್ತವೆ. LCM ಅಲ್ಲಿ 2 ಸಂಖ್ಯೆ ಡಿವೈಡ್ ಆದ್ರೆ ಸಾಕು, ಕಂಟಿನ್ಯೂ ಮಾಡ್ಬೋದು. 4 2 8, ಇದು 3 ಡಿವೈಡ್ ಆಗಲ್ಲ, ಹಾಗೆ ಬರ್ಕೊಳ್ರಿ. 4 1 4. ಸೊ ಇಲ್ಲಿ ಸ್ಟಾಪ್ ಮಾಡಿ ಇವೆಲ್ಲ ಸಂಖ್ಯೆಗಳನ್ನು ಗುಣಾಕಾರ ಮಾಡಿರಿ, LCM ಸಿಗುತ್ತೆ, ಲಾಸಾಹ ಸಿಗುತ್ತೆ. 5 × 4 20, 20 × 2 40, 40 × 3 120, ಇಂಟು 1 ಅಂದರೆ 120 ಬರುತ್ತಲ್ಲ. ಈ ಸಂಖ್ಯೆಗಳ ಲಾಸಾಹ 120 ಬರುತ್ತೆ, 120 ಬರುತ್ತೆ. ಈ 120ರಿಂದ ಇಲ್ಲಿ ಕೊಟ್ಟಿರೋ ಯಾವ ಆಪ್ಷನ್ನಲ್ಲಿರೋ ಸಂಖ್ಯೆ ಡಿವೈಡ್ ಆಗುತ್ತೆ ಅದೇ ಅತಿ ಚಿಕ್ಕ ವರ್ಗ ಸಂಖ್ಯೆ ಆಗಿರುತ್ತೆ. ಈ 120ರಿಂದ 900 ಡಿವೈಡ್ ಮಾಡಿರಿ, ಡಿವೈಡ್ ಆಗಲ್ಲ. 900 ಈಸ್ ನಾಟ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 120. 1600 ಡಿವೈಡ್ ಮಾಡಿರಿ, 1600 ಕೂಡ 120ರಿಂದ ಭಾಗ ಆಗಲ್ಲ. ಹಾಗೆ 2500 ಕೂಡ 120ರಿಂದ ಕಂಪ್ಲೀಟ್ ಡಿವೈಡ್ ಆಗಲ್ಲ, ಪಾಯಿಂಟ್ ಸಮಥಿಂಗ್ ಬಂದ್ಬರುತ್ತೆ. ಪಾಯಿಂಟ್ ಸಮಥಿಂಗ್ ಬರ್ದೇ ಎಕ್ಸಾಕ್ಟ್ ಡಿವೈಡ್ ಆಗೋ ಸಂಖ್ಯೆ 3 ಅಲ್ಲ, 120ರಿಂದ 3600 ಕರೆಕ್ಟ್ ಡಿವೈಡ್ ಆಗುತ್ತೆ. ಡಿವೈಡ್ ಮಾಡಿ ಚೆಕ್ ಮಾಡಿ ನೋಡ್ರಿ. 120ಇಂದ 3600 ಎಕ್ಸಾಕ್ಟ್ ಡಿವೈಡ್ ಆಗುತ್ತೆ. ಹಾಗಾಗಿ ಈ ಪ್ರಶ್ನೆಗೆ ಆನ್ಸರು 3600 ಕರೆಕ್ಟ್. ಈ 8, 15 ಮತ್ತು 20ರಿಂದ ಕಂಪ್ಲೀಟ್ ಡಿವೈಡ್ ಆಗ್ತಕ್ಕಂಥ ಅತಿ ಚಿಕ್ಕ ವರ್ಗ ಸಂಖ್ಯೆ ಅಂದರೆ ಇಲ್ಲಿರೋ 3600 ಇದೆಯಲ್ಲ, ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್? ನೆಕ್ಸ್ಟ್ ಪ್ರಶ್ನೆ ಬರ್ಕೊಳ್ಳೋಣ. ನೀವು ಪ್ರತಿಯೊಂದು ಕ್ವಶನ್ ಬರ್ಕೊಂಡು ವಿಡಿಯೋ ಪಾಸ್ ಮಾಡಿ ಸೊಲ್ಯೂಷನ್ ಟ್ರೈ ಮಾಡಿರಿ. ನಿಮಗೆ ಆನ್ಸರ್ ಬರದೇ ಇದ್ದರೆ ವಿಡಿಯೋ ಕಂಟಿನ್ಯೂ ಮಾಡಿದ್ರೆ ಆನ್ಸರ್ ಯಾವ ಥರ ಅಂತ ನಿಮಗೆ ಗೊತ್ತಾಗುತ್ತೆ. ಈ ಥರ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಮಾತ್ರ ಈ ಸಬ್ಜೆಕ್ಟ್ ನಿಮಗೆ ಸುಲಭ ಆಗುತ್ತೆ.
ನೆಕ್ಸ್ಟ್ ನೋಡ್ರಿ, ಇಫ್ 1 ಕ್ಯೂಬ್ ಪ್ಲಸ್ 2 ಕ್ಯೂಬ್ ಪ್ಲಸ್ 3 ಕ್ಯೂಬ್ ಪ್ಲಸ್ 4 ಕ್ಯೂಬ್ ಪ್ಲಸ್ 5 ಕ್ಯೂಬ್ ಈಕ್ವಲ್ ಟು 225, ದೆನ್ 2 ಕ್ಯೂಬ್ ಪ್ಲಸ್ 4 ಕ್ಯೂಬ್ ಪ್ಲಸ್ 6 ಕ್ಯೂಬ್ ಪ್ಲಸ್ 8 ಕ್ಯೂಬ್ ಪ್ಲಸ್ 10 ಕ್ಯೂಬ್ ಈಸ್ ಈಕ್ವಲ್ ಟು ಅಂತ ಕೊಟ್ಟಿದ್ದಾನೆ. ಅಂದರೆ 1 ಕ್ಯೂಬು 2 ಕ್ಯೂಬು 3 ಕ್ಯೂಬು 4 ಕ್ಯೂಬು 5 ಕ್ಯೂಬು ಅವೆಲ್ಲ ಕ್ಯೂಬ್ಸ್ ಮಾಡಿ ಕೂಡಿದಾಗ 225 ಬರುತ್ತೆ. ಹಾಗಾದರೆ ಅದೇ ಥರ 2 ಕ್ಯೂಬು 4 ಕ್ಯೂಬು 6 ಕ್ಯೂಬು 8 ಕ್ಯೂಬು 10 ಕ್ಯೂಬ್ ಇವೆಲ್ಲ ಕ್ಯೂಬ್ಸ್ ಮಾಡಿ ಕೂಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ ಅಂತ. ಸೊ ಇಲ್ಲಿ ಆಪ್ಷನ್ ಪಾಯಿಂಟ್ ಸಮಥಿಂಗ್ ಅಂತ ಆನ್ಸರ್ ಬರೋಲ್ಲ. ಸೊ ಇಲ್ಲಿ ಆನ್ಸರು ಬೇರೆ ಬೇರೆ ನಂಬರ್ಸ್ ಇದೆ. ಆನ್ಸರ್ ಏನಂದ್ರೆ 1800, 1900, 2100, 2400 ಅಂತ 4 ಆಪ್ಷನ್ಸ್ ಬರ್ತೀನಿ. ಯಾಕಂದರೆ ಪಾಯಿಂಟ್ ಸಮಥಿಂಗ್ ಆಪ್ಷನ್ಸ್ ಎಲ್ಲ ಎಲ್ಲೋ ಮಿಸ್ ಆಗಿ ತಪ್ಪಾಗಿದೆ ಆಪ್ಷನ್ಸ್ ಟೈಪಿಂಗಲ್ಲಿ. ಆಪ್ಷನ್ಸ್ ಇಲ್ಲಿ ಚೇಂಜ್ ಮಾಡಿದ್ದೀನಿ. 1800, 1900, 2100, 2400. ಸೊ ಇವಾಗ ನೋಡಿರಿ, 2 ಕ್ಯೂಬು 4 ಕ್ಯೂಬು 6 ಕ್ಯೂಬು 8 ಕ್ಯೂಬು 10 ಕ್ಯೂಬ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ಕಂಡುಹಿಡಿಬೇಕು. ಸೊ ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ನಾನು ಏನು ಮಾಡ್ತೀನಿ ಅಂದರೆ, ಈ 2 ಕ್ಯೂಬನ್ನು ಕಾಮನ್ ತಗೊಂಡ್ಬಿಡ್ತೀನಿ. 2 ಕ್ಯೂಬ್ ಕಾಮನ್ ತಕ್ಕಂದ್ರೆ ಇಲ್ಲಿ ಏನಿಲ್ಲ ಅಂದ್ರೆ 1 ಕ್ಯೂಬ್ ಉಳಿಯುತ್ತೆ. ಪ್ಲಸ್ ಇಲ್ಲಿ 2 ಕ್ಯೂಬ್ ಕಾಮನ್ ತೆಗೆದಾಗ 2 2s are 4 ಅಲ್ಲ, ಮತ್ತೆ 2 ಕ್ಯೂಬ್ ಉಳಿಯುತ್ತೆ. ಇದು 2 3s are 6 ಅಲ್ಲ, 3 ಕ್ಯೂಬ್ ಉಳಿಯುತ್ತೆ. ಸೊ ಇದು 2 4 8 ಅಲ್ಲ, 4 ಕ್ಯೂಬ್ ಬರಿತೀನಿ. ಇದು 2 5 10 ಅಲ್ಲ, ಪ್ಲಸ್ 5 ಕ್ಯೂಬ್ ಬರಿತಾ ಇದ್ದಾನೆ. ಸೊ ಇದಿಷ್ಟು ಕಾಮನ್ ತಕೊಂಡು ಬರ್ಕೊಂಡ್ರೆ ಅದು 1 ಕ್ಯೂಬ್ ಪ್ಲಸ್ 2 ಕ್ಯೂಬ್ ಪ್ಲಸ್ 3 ಕ್ಯೂಬ್ ಪ್ಲಸ್ 4 ಕ್ಯೂಬ್ ಪ್ಲಸ್ 5 ಕ್ಯೂಬ್ ಆಗುತ್ತೆ. ಈ 2 ಕ್ಯೂಬ್ ಅಂದರೆ 2ನ್ನ 3 ಸಲ ಹಾಕೊಂಡು ಗುಣಾಕಾರ ಮಾಡಿರಿ. 2 × 2 × 2 ಅಂತ. 2 ಕ್ಯೂಬ್ ಅಂದರೆ 2ನ್ನ 3 ಸಲ ಬರ್ಕೊಂಡು ಗುಣಾಕಾರ ಮಾಡಿರಿ ಅಂತ. 2 2 4, 4 2 8 ಆಗುತ್ತೆ. ನೋಡಿ ಇಲ್ಲಿ 1 ಕ್ಯೂಬು 2 ಕ್ಯೂಬು 3 ಕ್ಯೂಬು 4 ಕ್ಯೂಬು 5 ಕ್ಯೂಬ್ ಇಲ್ಲಿ ಕೊಟ್ಟಿದ್ದಾನೆ. ಸೊ ಇದಿಷ್ಟು ಇದ್ದತ್ರ 225 ಹಾಕೋಬೋದು ಅಂತ. ಇಲ್ಲಿ 225 ಹಾಕಂತೇನೆ. ಸೊ 225 × 8ನ ಗುಣಾಕಾರ ಮಾಡೋಣ. 8 ಇಲ್ಲಿ 40ಕ್ಕೆ 0 ದಶಕ 4, 8 2 16, 4 20ಕ್ಕೆ 0 ದಶಕ 2. ಸೊ 8 2 16 ಪ್ಲಸ್ 2 ಅಂದರೆ 18 ಬರುತ್ತೆ. 1800 ಬರುತ್ತೆ. 1800 ಬರುತ್ತೆ. 1800 ಆಪ್ಷನ್ ಏನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರಾ? ಈ ರೀತಿ ಲೆಕ್ಕ ಮಾಡ್ಬೋದು. ಸರ್ ನಿಮಗೆ ಇಲ್ಲಿ ಕೆಲವೊಬ್ಬರಿಗೆ ಡೌಟ್ಸ್ ಇರ್ಬೋದು, ಇದೆ 2 ಕ್ಯೂಬ್ ತೆಗೆದು ಉಳಿದವೆಲ್ಲ 1 2 3 4 5 ಬಂದರೆ ಅಂದ್ರೆ ನೋಡ್ರಿ, ಈ 2 ಕ್ಯೂಬನ್ನು 2 × 1 ಹೋಲ್ ಕ್ಯೂಬ್ ಅಂತ ಬರೀಬೋದು. 4 ಕ್ಯೂಬನ್ನು 2 × 2 ಹೋಲ್ ಕ್ಯೂಬ್ ಬರಿತಾ ಇದ್ದೀನಿ. 6 ಕ್ಯೂಬನ್ನು 2 × 3 ಹೋಲ್ ಕ್ಯೂಬ್ ಬರಿತಾ ಇದ್ದೀನಿ. 8 ಕ್ಯೂಬನ್ನು 2 × 4 ಹೋಲ್ ಕ್ಯೂಬ್ ಅಂತ ಬರ್ಕೋಬೇಕು. ಸೊ ಆಮೇಲೆ 10 ಕ್ಯೂಬನ್ನು 2 × 5 ಹೋಲ್ ಕ್ಯೂಬ್ ಬರ್ಕೊಂಡ್ರೆ, ಸೊ ಎಲ್ಲದರಲ್ಲೂ 2 ಇದೆಯಲ್ಲ, ಇದು 2ಗೆ ಸಪ್ರೇಟ್ ಕ್ಯೂಬು, 1ಗೆ ಸಪ್ರೇಟ್ ಕ್ಯೂಬ್ ಬರಿಬೇಕು. ನೆಕ್ಸ್ಟ್ ಈ 2ಗೆ ಸಪ್ರೇಟ್ ಕ್ಯೂಬು, ಈ 2ಗೆ ಸಪ್ರೇಟ್ ಕ್ಯೂಬ್ ಬರಿಬೇಕು. ಇದಕ್ಕೆ ಸಪ್ರೇಟ್ ಕ್ಯೂಬು, ಇದಕ್ಕೆ ಸಪ್ರೇಟ್ ಕ್ಯೂಬ ಸಪ್ರೇಟ್ ಬರ್ಕೊಂತ ಹೋಗಿ ಎಲ್ಲದರಲ್ಲೂ 2 ಕ್ಯೂಬ್ ಸಿಗುತ್ತೆ. ಅದನ್ನ ಕಾಮನ್ ತೆಗೆದ್ರೆ ಇದರಲ್ಲಿ ಉಳಿಯೋದು 1 ಅಲ್ಲ, 1 ಕ್ಯೂಬ್ ಬರಿತೀನಿ. ಇದರಲ್ಲಿ ಈ 2 ಉಳಿಯುತ್ತಲ್ಲ, 2 ಕ್ಯೂಬ್ ಬರಿತೀನಿ. ಇದರಲ್ಲಿ 3 ಉಳಿಯುತ್ತಲ್ಲ, 3 ಕ್ಯೂಬ್ ಬರಿತೀನಿ. ಇದರಲ್ಲಿ 4 ಇರುತ್ತಲ್ಲ, 4 ಕ್ಯೂಬ್. ಇಲ್ಲಿ 5 ಇರುತ್ತಲ್ಲ, 5 ಕ್ಯೂಬ್ ಬರ್ಕೊಂಡ್ರೆ, ಸೊ 1 ಕ್ಯೂಬ್ 2 ಕ್ಯೂಬ್ 3 ಕ್ಯೂಬ್ 4 ಕ್ಯೂಬ್ 5 ಕ್ಯೂಬ್ ವ್ಯಾಲ್ಯೂ ಇಲ್ಲಿ ಕೊಟ್ಟಿದ್ದಾನೆ 225. 225 ಇಂಟು ಇದು 2 ಕ್ಯೂಬ್ ಅಂದರೆ 8 ಆಗುತ್ತೆ. 2 ಗುಣಾಕಾರ ಮಾಡಿರಿ 1800 ಆನ್ಸರ್ ಬರುತ್ತೆ. ಆಪ್ಷನ್ ಎ ಇದೆಯಲ್ಲ, ದಟ್ ಈಸ್ ದ ರೈಟ್ ಆನ್ಸರ್ ಅಂತ ಕರಿತೀವಿ. ಗೊತ್ತಾಯ್ತಾ? ಈ ರೀತಿ ಈ ಕ್ವಶನ್ಗೆ ಆನ್ಸರ್ ಮಾಡ್ತೀವಿ. ಸೊ ಇದನ್ನು ಇನ್ನೊಂದು ರೀತಿ ನೀವು ಕ್ಯೂಬ್ಸ್ ಗೊತ್ತಿದ್ರು ಕೂಡ ಡೈರೆಕ್ಟಾಗಿ ಆನ್ಸರ್ ಮಾಡ್ಬೋದು. ಈ ಥರ ಮಾಡೋಕ್ಕೆ ಬರದೇ ಇರೋರು ಸೊ ಹೇಗೆ ಥರ ಮಾಡಬೇಕು ಅಂದರೆ ನೋಡಿರಿ, ಈ 2 ಕ್ಯೂಬ್ ವ್ಯಾಲ್ಯೂ ಎಷ್ಟಾಗುತ್ತೆ? 8 ಆಗುತ್ತೆ. 8 ಬರ್ಕೊಂಬಿಡ್ರಿ. 4 ಕ್ಯೂಬ್ ವ್ಯಾಲ್ಯೂ 64 ಬರುತ್ತೆ. 64 ಬರೆಯೋಣ. 6 ಕ್ಯೂಬ್ ವ್ಯಾಲ್ಯೂ 216 ಬರುತ್ತೆ. 216 ಬರೀಬೋದು. 8 ಕ್ಯೂಬ್ ವ್ಯಾಲ್ಯೂ ಅಂದರೆ 8ನ್ನ 3 ಸಲ ಗುಣಿಸಿದ್ರೆ ಆ ಕ್ಯೂಬ್ಸ್ನ ಕರೆಕ್ಟಾಗಿ ಕಲ್ತ್ಕೊಂಡವ್ರು ಈ ಮೆಥಡಲ್ಲಿ ಫಾಲೋ ಮಾಡ್ಬೋದು. 8 ಕ್ಯೂಬ್ ಅಂದರೆ 512. 10 ಕ್ಯೂಬ್ ಅಂದರೆ 10ನ್ನು 3 ಸಲ ಗುಣಿಸ್ರಿ 1000 ಬರುತ್ತೆ. ಇವೆಲ್ಲ ಕೂಡ್ರಿ ಆನ್ಸರ್ ಎಷ್ಟು ಬರುತ್ತೆ ಅಂತ ನೋಡೋಣ. ಸೊ 8 + 4 12, 12 6 18, 18 + 2 20ಕ್ಕೆ 0 ಕ್ಯಾರಿ 2, 2 1 3, 3 1 4, 4 + 6 10ಕ್ಕೆ 0 ದಶಕ 1, 1 + 5 6 + 2 8, ಈ ಸೈಡ್ 1 ಬರ್ಕೊಂಡ್ರೆ ನೋಡ್ರಿ 1800 ಕರೆಕ್ಟ್ ಬರ್ತಾ ಇದೆ. ಸೊ ಆಪ್ಷನ್ ಫಸ್ಟ್ ಒನ್ನ ಸರಿ ಉತ್ತರ. ಈ ರೀತಿನ ಮಾಡ್ಕೊಂಡ್ಬಿಡ್ಬೋದು. ಇದು ನಿಮಗೆ ಗೊತ್ತಾಗದೆ ಇದ್ರೆ ಅದೇ ಸಿಂಪಲ್ ಆನ್ಸರ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಪ್ರಶ್ನೆ ಬರೋಣ. ಕ್ಯೂಬ್ ರೂಟ್ ಆಫ್ 0.008 ಪ್ಲಸ್ ಕ್ಯೂಬ್ ರೂಟ್ ಆಫ್ 0.343 ಮೈನಸ್ ಕ್ಯೂಬ್ ರೂಟ್ ಆಫ್ ಸ್ಕ್ವೇರ್ ರೂಟ್ ಆಫ್ 0.25 ಇದಕ್ಕೆ ಸಮನಾಗಿರೋ ಆನ್ಸರ್ ಯಾವುದು ಅಂತ ಕ್ವಶನ್ ಕೇಳಿದ್ದಾನೆ. ಸೊ ಇಲ್ಲಿ ಕ್ಯೂಬ್ ರೂಟ್ ಆಫ್ 0.008 ಅಂದರೆ ಫಸ್ಟ್ ಆಫ್ ಆಲ್ ಇಲ್ಲಿ ಏನು ಪಾಯಿಂಟ್ಸೇ ಇಲ್ಲ ಅಂದ್ಕೊಂಡ್ರೆ ಇಲ್ಲಿ ಕಾಣಿಸೋ ನಂಬರು 8 ಮಾತ್ರ. ಅಲ್ಲಿ ಪಾಯಿಂಟ್ ಇಲ್ಲ, 0 ಇಲ್ಲ ಅಂದರೆ ಇಲ್ಲಿ ನಂಬರ್ ಕಾಣಿಸೋದು 8 ಮಾತ್ರ. 8ಕ್ಕೆ ಘನಮೂಲ ಕ್ಯೂಬ್ ರೂಟ್ ಅಂದರೆ 2 ಬರುತ್ತೆ. ಇವಾಗ ಪಾಯಿಂಟ್ ಪ್ಲೇಸ್ ಮಾಡ್ಕೋಬೇಕು. ರೈಟ್ ಎಂಡಿಂದ ಬಲಭಾಗದಿಂದ 3 ಅಂಕೆ ಮೇಲೆ ಪಾಯಿಂಟ್ ಇದೆ ಅಂದರೆ ಇಲ್ಲಿ ಬಲಭಾಗದಿಂದ 1 ಅಂಕೆ ಮೇಲೆ ಪಾಯಿಂಟ್ ಬರುತ್ತೆ. ಇಲ್ಲಿ ಏನಿಲ್ಲ ಅಂದರೆ 0 ಬರ್ಕೋಬೇಕು.
ಕ್ಯೂಬ್ ರೂಟಲ್ಲಿ ಪ್ರತಿ 3 ಅಂಕೆ ಅಂದಮೇಲೆ 1 ಪಾಯಿಂಟ್, ಎವ್ರಿ 3 ಡಿಜಿಟ್ಸ್ನ ಒಂದು ಗ್ರೂಪ್ ಮಾಡಿ ಈ 3 ಅಂಕೆದ ಗ್ರೂಪ್ ಆತಂದ್ರೆ 1 ಡಿಜಿಟ್ ಆಮೇಲೆ ಪಾಯಿಂಟ್ ಬರುತ್ತೆ ಕ್ಯೂಬ್ ರೂಟಲ್ಲಿ ಅಂತ. ಪ್ಲಸ್ ಇಲ್ಲಿ ಕೂಡ ಕ್ಯೂಬ್ ರೂಟ್ ಆಫ್ 0.343 ಇದೆ ಅಂದರೆ ಇಲ್ಲಿ ಪಾಯಿಂಟ್ ಇಲ್ಲ 0 ಇಲ್ಲ ಅನ್ಕೊಂಡ್ರೆ ಇದು 343. 343ರ ವರ್ಗಮೂಲ ನಿಮಗೆ ಗೊತ್ತಿರಬೇಕು. ಕ್ಯೂಬ್ ರೂಟ್ ಆಫ್ 343 ಅಂದರೆ ಎಷ್ಟಾಗುತ್ತೆ ಹೇಳ್ರಿ? 7 ಬರುತ್ತೆ. ನೀವು ಕ್ಯೂಬ್ಸನ್ನ ಕರೆಕ್ಟಾಗಿ ಬೇಸಿಕ್ ಕ್ಯೂಬ್ಸ್ನ 1 to 115ವರೆಗೂ ಅಥವಾ 1 to 20ವರೆಗೂ ಘನ ಸಂಖ್ಯೆಗಳನ್ನ ಕರೆಕ್ಟಾಗಿ ಕಲ್ತ್ಕೊಂಡಿದ್ರೆ ರಿವರ್ಸ್ ಆರ್ಡರ್ ಬರಲ್ಲ, ಅವು ಘನಮೂಲಗಳು ಕ್ಯೂಬ್ ರೂಟ್ಸ್ ಆಗ್ತವೆ. ಸೊ ಇವುಗಳ ಪರಿಚಯ ಕರೆಕ್ಟಾಗಿದ್ದರೆ ಲೆಕ್ಕ ಮಾಡ್ಲಿಕ್ಕೆ ಬರುತ್ತೆ. ಆ ಬೇಸಿಕ್ಸ್ನೆಲ್ಲ ನೀಟಾಗಿ ತಿಳ್ಕೊಂಡಿರ್ಬೇಕು. 343ಕ್ಕೆ ಘನಮೂಲ 7 ಬರುತ್ತೆ. ಇಲ್ಲಿ ಬಲಗಡೆಯಿಂದ ರೈಟ್ ಎಂಡಿಂದ 3 ಅಂಕೆ ಮೇಲೆ ಪಾಯಿಂಟ್ ಇದೆ ಅಂದರೆ 3 ಅಂಕಿಗೆ ಒಂದೊಂದು ಗ್ರೂಪ್ ಇಲ್ಲಿ ಕ್ಯೂಬ್ ರೂಟಲ್ಲಿ. ಹಾಗಾಗಿ ಒಂದು ಗ್ರೂಪ್ ಇದೆ ಅಂದರೆ 1 ಡಿಜಿಟ್ ಆಮೇಲೆ ಪಾಯಿಂಟ್ ಬರೀಬೇಕು. 3 ಅಂಕೆದು ಒಂದು ಗ್ರೂಪ್ ಇದೆ ಅಂದರೆ ಇಲ್ಲಿ ರೈಟ್ ಎಂಡಿಂದ 1 ಡಿಜಿಟ್ ಆಮೇಲೆ ಪಾಯಿಂಟ್ ಬರ್ಕೊಂಡ್ರೆ ಇದು ಕ್ಯೂಬ್ ರೂಟು 0.7 ಬರುತ್ತೆ. ಮೈನಸ್ ಇದು ಸ್ಕ್ವೇರ್ ರೂಟ್ ಅಷ್ಟೇ. ವರ್ಗಮೂಲ ಪಾಯಿಂಟ್ ಇಲ್ಲ, ಅಲ್ಲಿ 0 ಇಲ್ಲ ಅಂದರೆ 25, ಅದು 25. 25ಕ್ಕೆ ವರ್ಗಮೂಲ ಗೊತ್ತಿರಬೇಕು. ಸ್ಕ್ವೇರ್ ರೂಟ್ ಆಫ್ 25 ಅಂದರೆ ಎಷ್ಟು ಬರುತ್ತೆ ಹೇಳ್ರಿ? ಸೊ 5 ಬರುತ್ತೆ. 25ರ ವರ್ಗಮೂಲ 5 ಬರುತ್ತೆ. ಅದರ ವರ್ಗಮೂಲದಲ್ಲಿ 2 ಅಂಕಿಗೆ ಒಂದು ಗ್ರೂಪ್, ಇಲ್ಲಿ ಘನಮೂಲದಲ್ಲಿ 3 ಅಂಕಿಗೆ ಒಂದು ಗ್ರೂಪು, ವರ್ಗಮೂಲದಲ್ಲಿ ರೈಟ್ ಹ್ಯಾಂಡಿಂದ 2 ಅಂಕಿಗೆ ಒಂದು ಗ್ರೂಪು. ಈ ಒಂದು ಗ್ರೂಪ್ ಆಮೇಲೆ ಪಾಯಿಂಟ್ ಇದೆ ಅಂದರೆ ಇಲ್ಲಿ 1 ಡಿಜಿಟ್ ಆಮೇಲೆ ಪಾಯಿಂಟ್ ಬರೀಬೇಕು. ಇಲ್ಲಿ ಏನಿಲ್ಲ ಅಂದರೆ 0 ಹಾಕೊಳ್ಳೋಣ, 0.5 ಆಗುತ್ತೆ. ಪ್ಲಸ್ ಇರೋದ್ರಿಂದ ಇವೆರಡೂ ಕೂಡ 0.2 0.7 ಅಂದರೆ 0.9 ಆಗುತ್ತೆ. ಅದರಲ್ಲಿ 0.5ನ ಮೈನಸ್ ಮಾಡಿದ್ವಿ ಅಂದರೆ ಫೈನಲ್ ಆನ್ಸರ್ 0.4 ಬರುತ್ತೆ. 0.4 ಫಸ್ಟ್ ಆಪ್ಷನಲ್ಲಿ. ಕ್ಲಿಯರ್? ಅರ್ಥ ಆಯ್ತಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. ದ ಏಜಸ್ ಆಫ್ ರಾಜು ಅಂಡ್ ರಾಮನ್ ಆರ್ ಇನ್ ದ ರೇಷಿಯೋ ಆಫ್ 5:8. If Raju was 5 years older and Raman 4 years younger, the age of Raju would have been the same as that of Raman. What is the age of Raju ಅಂತ ನೋಡ್ರಿ. ಇಬ್ಬರಿದ್ದಾರೆ, ರಾಜು ಮತ್ತು ರಾಮನ್ ಅಂತ. ರಾಜು ಮತ್ತು ರಾಮನ್ನ ವಯಸ್ಸಿನ ಅನುಪಾತ 5:8 ಅಂತ ಕೊಟ್ಟಿದ್ದಾನೆ. ರಾಜನ ವಯಸ್ಸು ರಾಮನ್ನ ವಯಸ್ಸಿನ ಅನುಪಾತ ಕೊಟ್ಟಿದ್ದಾರೆ 5:8. ರಾಜು 5 ವರ್ಷ ದೊಡ್ಡವನಾಗಿದ್ದರೆ ಮತ್ತು ರಾಮನ್ 4 ವರ್ಷ ಚಿಕ್ಕವನಾಗಿದ್ದರೆ ರಾಜುವಿನ ವಯಸ್ಸು ರಾಮನ್ನಂತೆಯೇ ಇರುತ್ತಿತ್ತು. ಅಂದರೆ ರಾಜು ವಯಸ್ಸು ರಾಮನ ವಯಸ್ಸು ಸಮ ಆಗ್ತಿತ್ತು ಅಂತ. ಯಾವಾಗ ಸಮ ಆಗ್ತಿತ್ತು? ರಾಜು 5 ವರ್ಷ ದೊಡ್ಡವನಾಗಿ ರಾಮನ್ 4 ವರ್ಷ ಚಿಕ್ಕವನಾಗಿದ್ದರೆ ರಾಜು ವಯಸ್ಸು ಎಷ್ಟಿರುತ್ತೆ? ರಾಮನ್ ವಯಸ್ಸು ಅಷ್ಟೇ ಇರುತ್ತೆ ಅಂತ ಹೇಳಿದಂಗೆ ಇದು. ಹಾಗಾದರೆ ರಾಜುವಿನ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ರಾಜು ಮತ್ತು ರಾಮನ್ನ ವಯಸ್ಸಿನ ಅನುಪಾತ 5:8 ಇದೆ ಅಂದರೆ 5x ಅನ್ನೋದು ರಾಜು ವಯಸ್ಸು, RJ ಅಂದರೆ ರಾಜು. ಆಮೇಲೆ ರಾಮನ್ ವಯಸ್ಸು RM ಅಂದರೆ ರಾಮನ್ ವಯಸ್ಸು 8x ಅಂತ ಬರಿತೀನಿ. 5:8 ಇದೆ ಅಂದರೆ ರಾಜು ವಯಸ್ಸು 5x, ರಾಮನ್ ವಯಸ್ಸು 8x ಬರಿತೀನಿ. ರಾಜು 5 ವರ್ಷ ದೊಡ್ಡವನಾಗಿದ್ದರೆ ಅಂತ ಕೊಟ್ಟಿದ್ದಾರೆ ಅಂದರೆ ರಾಜು ವಯಸ್ಸು 5x ಇದೆಯಲ್ಲ, 5x 5 ವರ್ಷ ದೊಡ್ಡವನು ಅಂದರೆ ಇದಕ್ಕೆ +5 ಮಾಡ್ಕೋಬೇಕು. ರಾಜು ವಯಸ್ಸು ಈಗ 5x ಇದೆ, 5 ವರ್ಷ ದೊಡ್ಡವನು ಅಂದರೆ ಇದಕ್ಕೆ +5 ಮಾಡ್ಕೋಬೇಕು. ರಾಮನ್ 4 ವರ್ಷ ಚಿಕ್ಕವನಾಗಿದ್ದರೆ ಅಂತ ಕೊಟ್ಟಿರಲ್ಲ, ರಾಮನ ವಯಸ್ಸು 8x ಇದೆಯಲ್ಲ, 4 ವರ್ಷ ಚಿಕ್ಕವನು ಅಂದರೆ ಅವನ ವಯಸ್ಸಲ್ಲಿ 4 ವರ್ಷ ಮೈನಸ್ ಮಾಡ್ಕೋಬೇಕು. ದೊಡ್ಡವನು ಅಂದರೆ ಪ್ಲಸ್ ಮಾಡ್ಕೋಬೇಕು, ಚಿಕ್ಕವನು ಅಂದರೆ ಮೈನಸ್ ಮಾಡ್ಕೋಬೇಕು. ಇವನು 5 ವರ್ಷ ದೊಡ್ಡವನಾಗಿ ಇವ್ನು 4 ವರ್ಷ ಚಿಕ್ಕವನಾಗಿದ್ದರೆ ಅವರಿಬ್ಬರ ವಯಸ್ಸುಗಳು ಸೇಮ್ ಇರ್ತಾ ಇತ್ತು ಅಂತೇಳಿದಾನೆ. ಆಗ ಈಕ್ವಲ್ ಟು ಬರೀತದೆ. ರಾಜ 5 ವರ್ಷ ದೊಡ್ಡವನಾಗಿ ರಾಮನ 4 ವರ್ಷ ಚಿಕ್ಕವನಾದಾಗ ಅವರಿಬ್ಬರು ವಯಸ್ಸುಗಳು ಒಂದೇ ರೀತಿ ಇರುತ್ತಿತ್ತು ಅಂದರೆ ಇಬ್ಬರು ವಯಸ್ಸು ಸಮ ಇರ್ತವೆ ಅಂತ ಅರ್ಥ. ನಡುವೆ ಈಕ್ವಲ್ ಟು ಬರ್ಕೊಂಡು ಎಕ್ಸ್ ವೇಲ್ಲಿ ಕಂಡುಹಿಡಿತೀನಿ. ಈ -4 ಈ ಕಡೆ ಬಂತು ಅಂದರೆ +4 ಆಗುತ್ತೆ. ಈ 8x ರೈಟ್ ಸೈಡಲ್ಲೇ ಇರಲಿ, ಇದು ಏನಿಲ್ಲ ಅಂದ್ರೆ +5x ರೈಟ್ ಸೈಡ್ ಬಂದರೆ -5x ಆಗುತ್ತೆ. 8x ಅಲ್ಲಿ 5x ಮೈನಸ್ ಮಾಡಿದ್ರೆ 3x ಉಳಿಯುತ್ತೆ, 5 + 4 9 ಉಳಿಯುತ್ತೆ. ಸೊ 3 1 3 3 9 ಕ್ಯಾನ್ಸಲ್ ಆಗುತ್ತೆ. x = 3 ಬರುತ್ತೆ. x = 3 ಬಂತು ಅಂದರೆ ಇಲ್ಲಿ ಕೇಳೋದು ರಾಜುವಿನ ವಯಸ್ಸು ಕಂಡುಹಿಡಿರಿ ಅಂತ. ರಾಜುವಿನ ವಯಸ್ಸು 5x ಇದೆಯಲ್ಲ, 5x ಇದೆಯಲ್ಲ, 5 × x ಅಂದರೆ ಗೊತ್ತಾಗಿದೆ 3, 5 × 3 ಅಂದರೆ 5 3 15 ವರ್ಷ ರಾಜುವಿನ ವಯಸ್ಸಾಗುತ್ತೆ. ಸೊ ಏಜ್ ಆಫ್ ರಾಜು ಈಸ್ 15 ಇಯರ್ಸ್ ಅಂತ ಹೇಳ್ತೀವಿ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಗೊತ್ತಾಯ್ತಾ? ಈ ರೀತಿ ಲೆಕ್ಕವನ್ನು ಬಿಡಿಸ್ತೀವಿ. ನೆಕ್ಸ್ಟ್ ಪ್ರಶ್ನೆ ಬರೋಣ. ಮುಂದಿನ ಪ್ರಶ್ನೆ. The difference between the digits of a 2-digit number is 3. If the digits are interchanged and the resulting number is added to the original number, we get 143.
ವಾಟ್ ಈಸ್ ದ ಒರಿಜಿನಲ್ ನಂಬರ್ ಅಂತ ನೋಡ್ರಿ. ಕ್ವಶನ್ ಕನ್ನಡದಲ್ಲ ಕರೆಕ್ಟಾಗಿ ಅರ್ಥ ಮಾಡ್ಕೋ. ಪ್ರಶ್ನೆ ಯಾರಿಗೆ ಅರ್ಥ ಆಗುತ್ತೋ ಅವರಿಗೆ ಆನ್ಸರ್ ಮಾಡೋ ವಿಧಾನ ಕೂಡ ಅರ್ಥ ಆಗುತ್ತೆ. ಕ್ವಶನ್ ಅರ್ಥ ಮಾಡ್ಕೋಬೇಕು. 2 ಅಂಕಿಯ ಸಂಖ್ಯೆ ಇದೆ, 2 ಡಿಜಿಟ್ ನಂಬರ್ ಯಾವುದೋ ಒಂದಿದೆ. ಇಲ್ಲಿದಾವಲ್ಲ ಈ ಥರ 2 ಅಂಕಿಯ ಸಂಖ್ಯೆ ಯಾವುದೋ ಒಂದಿದೆ. ಆ 2 ಅಂಕಿಯ ಸಂಖ್ಯೆಯ ಅಂಕೆಗಳ ನಡುವಿನ ವ್ಯತ್ಯಾಸ 3. ಆ 2 ಅಂಕಿಯ ಸಂಖ್ಯೆಯಲ್ಲಿ ಅವೆರಡೂ ಅಂಕೆಗಳ ಮೈನಸ್ ಮಾಡಿದಾಗ ಅವುಗಳ ಡಿಫ್ರೆನ್ಸ್ 3 ಬರುತ್ತೆ ಅಂತ ಹೇಳಿದ್ದಾನೆ. ಅಂಕೆಗಳ ವ್ಯತ್ಯಾಸ 3 ಬರುತ್ತೆ ಅಂತ. ಅಂಕೆಗಳನ್ನು ಪರಸ್ಪರ ಬದಲಾಯಿಸಿದರೆ, ಅಂಕೆಗಳನ್ನು ಇಂಟರ್ಚೇಂಜ್ ಮಾಡಿದಾಗ, ಆ ಸಂಖ್ಯೆಯಲ್ಲಿನ ಅಂಕೆಗಳನ್ನು ಇಂಟರ್ಚೇಂಜ್ ಮಾಡಿ ಬರ್ಕೊಂಡಾಗ ಮತ್ತು ಫಲಿತಾಂಶದ ಸಂಖ್ಯೆಯನ್ನು ಮೂಲ ಸಂಖ್ಯೆಗೆ ಸೇರಿಸಿದರೆ ನಮಗೆ 143 ಸಿಗುತ್ತದೆ. ಆ ಒಂದು 2 ಅಂಕಿಯ ಸಂಖ್ಯೆ ಅದನ್ನು ಇಂಟರ್ಚೇಂಜ್ ಮಾಡಿ ಬರ್ಕೊಂಡಾಗ ಅವೆರಡನ್ನೂ ಕೂಡಿದಾಗ ಟೋಟಲ್ ಸಮ್ 143 ಬರುತ್ತೆ ಅಂತ ಹೇಳಿದ್ದಾನೆ. ಮೂಲ ಸಂಖ್ಯೆ ಯಾವುದು, ಹಾಗಾದ್ರೆ ಒರಿಜಿನಲ್ ನಂಬರ್ ಯಾವುದು ಅಂತ ಕೊಟ್ಟಿದ್ದಾನೆ, ಆಪ್ಷನ್ಸ್ ಕೊಟ್ಟಿದ್ದಾನೆ. ಈ ಲೆಕ್ಕವನ್ನು ನಾವು ಎಕ್ಸ್ ಹಂಗೆಲ್ಲ ತಗೊಂಡೆಲ್ಲ ಮಾಡ್ಬೋದು, ಬಟ್ ಅದೆಲ್ಲ ಲೆಂತಿಯೆಸ್ಟ್ ಮೆಥಡ್ ಆಗುತ್ತೆ. ವೆರಿ ಸಿಂಪಲ್ ಮೆಥಡ್ ಅಂದರೆ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಂತ ಕರೀತೀವಿ. ಅಂದರೆ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಆನ್ಸರ್ ಮಾಡೋದು ಇದೇ ದಿ ಬೆಸ್ಟ್ ಮೆಥಡ್ ಈ ಥರ ಲೆಕ್ಕಗಳನ್ನು ಬಿಡಿಸ್ಬೇಕಂದ್ರೆ. 2 ಅಂಕಿಯ ಸಂಖ್ಯೆ ಇದೆ, ಅದರ ಅಂಕೆಗಳ ನಡುವಿನ ವ್ಯತ್ಯಾಸ 3 ಅಂತ ಕೊಟ್ಟಿದ್ದಾನೆ. ಅಂದರೆ ಈ ಅಂಕೆಗೂ ಈ ಅಂಕೆಗೆ ವ್ಯತ್ಯಾಸ ನೋಡ್ರಿ, 8ರಲ್ಲಿ 5 ಕಳೆದ್ರೆ 3 ಅಲ್ಲ, ಇದೇ ಕರೆಕ್ಟ್ ಇರ್ಬೋದು. ಅಂಕೆಗಳ ವ್ಯತ್ಯಾಸ 8 - 5 ಅಂದರೆ 3 ಬರುತ್ತೆ. ಇಲ್ಲೂ ಕೂಡ ಅಷ್ಟೇ 7 - 4 3 ಬರುತ್ತೆ ಇದರಲ್ಲೂ. ಇಲ್ಲೂ 9 - 6 ಅಂದರೆ 3 ಬರುತ್ತೆ. ಬಟ್ ಇಲ್ಲಿ 9 - 6 ಅಂದರೆ ಇದರಲ್ಲೂ 3 ಬರುತ್ತೆ. ಎಲ್ಲದರಲ್ಲೂ ಅಂಕೆಗಳ ನಡುವಿನ ವ್ಯತ್ಯಾಸ 3ನೇ ಬರ್ತಾ ಇದೆ ಅಂದರೆ ಸೊ ಈ ಕಂಡೀಷನ್ ಯೂಸ್ ಮಾಡ್ಕೊಂಡು ಆನ್ಸರಲ್ಲಿ ಇದರಲ್ಲಿ ಯಾವ್ದು ಕರೆಕ್ಟ್ ಅಂತ ಡೆಫಿನೆಟಾಗಿ ಗೊತ್ತಾಗಲಿಲ್ಲ. ಮೊದಲನೇ ಕಂಡೀಷನ್ ಯೂಸ್ ಮಾಡ್ಕೊಂಡ್ರೆ ಅಂಕೆಗಳ ನಡುವಿನ ವ್ಯತ್ಯಾಸ 3 ಕೊಟ್ಟಿದ್ದಾನೆ ಅಂದರೆ ಎಲ್ಲ ಸಂಖ್ಯೆಗಳಲ್ಲೂ ಅಂಕೆಗಳ ನಡುವಿನ ವ್ಯತ್ಯಾಸ 3 ಇದೆ. ಆದರೆ ಇದನ್ನು ಕಂಡೀಷನ್ ಪ್ರಕಾರ ಆನ್ಸರ್ ಗೊತ್ತಾಗದೇ ಇದ್ದರೆ ಇನ್ನೊಂದು ಸೆಂಟೆನ್ಸ್ ಇದೆ ನೋಡ್ರಿ, ಅಂಕೆಗಳನ್ನು ಪರಸ್ಪರ ಬದಲಾಯಿಸಿದರೆ ಅಂತ ಕೊಟ್ಟಿದ್ದಾನಲ್ಲ, ಇದನ್ನು ಯೂಸ್ ಮಾಡ್ಕೊಳ್ಳೋಣ. 58 ಅನ್ನೋದು ಒಂದು ಸಂಖ್ಯೆ, ಇದರ ಅಂಕೆಗಳನ್ನು ಬದಲಾಯಿಸಿ ಬರೋಣ, ಇಂಟರ್ಚೇಂಜ್ ಮಾಡೋಣ. 58ನ ಇಂಟರ್ಚೇಂಜ್ ಮಾಡಿದ್ರೆ 85 ಆಗುತ್ತೆ. 85 ಆದಮೇಲೆ ಇವೆರಡು ಕೂಡೋಣ, ಪ್ಲಸ್ ಮಾಡೋಣ. 8 + 5 13 3 ದಶಕ 1 1 + 5 6 6 + 8 ಅಂದರೆ 14 ಬರುತ್ತೆ. 143 ಬರುತ್ತೆ ನೋಡ್ರಿ. ಆ ಸಂಖ್ಯೆಯ ಅಂಕೆಗಳನ್ನು ಬದಲಾಯಿಸಬಾರ್ದು, ಕೂಡ್ಕೊಂಡಾಗ ಅವುಗಳ ಮೊತ್ತ 143 ಬರುತ್ತೆ. ಸೊ ನಮಗೆ 143 ಸಿಗುತ್ತೆ ಅಂತ ಕೊಟ್ಟಿದ್ದು ನೋಡ್ರಿ. ಕರೆಕ್ಟಾಗಿ 143 ಸಿಗುತ್ತೆ ಅಂದಮೇಲೆ ಇದೇ ಕರೆಕ್ಟ್ ಆನ್ಸರ್, ಉಳಿದವೆಲ್ಲವೂ ರಾಂಗ್ ಆಗ್ತಾವೆ. ಚೆಕ್ ಮಾಡಿ ನೋಡ್ರಿ. ಈ 47 ನೆಕ್ಸ್ಟ್ ಆಪ್ಷನ್ ತಗೊಂಡು ಇನ್ನು ಉಲ್ಟಾ ಮಾಡಿರಿ 74 ಆಗುತ್ತೆ. ಕೂಡಿದಾಗ ಎಷ್ಟು ಬರುತ್ತೆ ಅಂದರೆ ಇದು 121 ಬರುತ್ತೆ. ಸೊ ಇದು ರಾಂಗ್ ಆನ್ಸರ್. ಯಾಕಂದ್ರೆ ನಮಗೆ 143 ಸಿಗುತ್ತೆ ಅಂತ ಪ್ರಶ್ನೆಗಳಿದೆ. 143 ಸಿಗೋದು ಆ 58ಅಲ್ಲಿ ಮಾತ್ರ. ಮೊದಲನೇ ಸಂಖ್ಯೆನೇ ಆನ್ಸರ್ ಇದಕ್ಕೆ. ಸೆಕೆಂಡ್, ಥರ್ಡ್, ಫೋರ್ತ್ ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ. ಸಿಂಪಲ್ ಮೆಥಡ್. ಕ್ಲಿಯರಾ? ನಿಮ್ಗೆ ಅರ್ಥ ಆಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಬನ್ನಿ. ಏನು ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋಕ್ಕೆ ಭಯ ಬೇಡ, ಅಟ್ಲೀಸ್ಟ್ ಒಂದು ಥ್ಯಾಂಕ್ಸ್ ಹೇಳೋಕ್ಕಾದ್ರು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಲೇಬೇಕು. ದ ಗ್ರೇಟೆಸ್ಟ್ 4 ಡಿಜಿಟ್ ನಂಬರ್ ವಿಚ್ ಈಸ್ ಎ ಪರ್ಫೆಕ್ಟ್ ಸ್ಕ್ವೇರ್ ಈಸ್, ಪರಿಪೂರ್ಣ ವರ್ಗವಾಗಿರುವ ಅತಿ ದೊಡ್ಡ 4 ಅಂಕಿಯ ಸಂಖ್ಯೆ. ನೋಡ್ರಿ, 4 ಅಂಕಿಯ ಅತಿ ದೊಡ್ಡ ವರ್ಗ ಸಂಖ್ಯೆ ಯಾವುದು ಅಂತ ಪ್ರಶ್ನೆ ಕೇಳಿದ್ದೇನೆ. ವಿಚ್ ಈಸ್ ದ ಬಿಗ್ಗೆಸ್ಟ್ 4 ಡಿಜಿಟ್ ಸ್ಕ್ವೇರ್ ನಂಬರ್ ಅಂತ ಕೇಳಿದ್ದೇನೆ. 4 ಅಂಕಿಯ ಅತಿ ದೊಡ್ಡ ವರ್ಗ ಸಂಖ್ಯೆ ಯಾವುದು? ಪರ್ಫೆಕ್ಟ್ 4 ಡಿಜಿಟ್ ಸ್ಕ್ವೇರ್ ನಂಬರ್ ಅಂತ ಹೇಳಿದ್ದೇನೆ. 4 ಡಿಜಿಟ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಯಾವುದು ಅಂತ ಪ್ರಶ್ನೆ ಕೇಳಿದ್ದೇನೆ. ಅಂದರೆ ನೋಡ್ರಿ, 4 ಅಂಕಿಯ ಅತಿ ದೊಡ್ಡ ವರ್ಗ ಸಂಖ್ಯೆ ಯಾವುದು ಅಂತ ಗೊತ್ತಾಗಬೇಕಂದ್ರೆ ಸೊ ನೋಡ್ರಿ, ಯಾವ ನಂಬರ್ ಅಂದರೆ 99. ಈ 100 ಸ್ಕ್ವೇರ್ ವ್ಯಾಲ್ಯೂ ಗೊತ್ತಿದೆಯಲ್ಲ, 100 ಸ್ಕ್ವೇರ್ ಅಂದರೆ 10,000 ಆಗುತ್ತೆ. ಆದರೆ ಇದು 10,000 ಅನ್ನೋದು ಪೂರ್ಣ ವರ್ಗ ಸಂಖ್ಯೆ, ಇದು 5 ಅಂಕಿಯ ಸಂಖ್ಯೆ. 100 ಸ್ಕ್ವೇರ್ ಮಾಡಿದಾಗ ಎಷ್ಟು ಬರುತ್ತೆ? 10,000 ಬರುತ್ತಲ್ಲ, ಇದು 5 ಅಂಕಿಯ ಸಂಖ್ಯೆ ಆಗಿಬಿಡುತ್ತೆ. ಬಟ್ ಅಲ್ಲಿ ಕೇಳಿರೋದು ಅತಿ ದೊಡ್ಡ 4 ಅಂಕಿಯ ಸಂಖ್ಯೆ ಬೇಕು. 4 ಅಂಕಿಯ ಅತಿ ದೊಡ್ಡ ವರ್ಗ ಸಂಖ್ಯೆ ಬೇಕಂದ್ರೆ ನಾವು 100 ಸ್ಕ್ವೇರ್ ಅಲ್ಲ, ಅದ್ರ ಹಿಂದಿನ ಸಂಖ್ಯೆ 99 ಸ್ಕ್ವೇರ್ ಏನು ಮಾಡ್ತೀವಲ್ಲ, 99 ಸ್ಕ್ವೇರ್ ವ್ಯಾಲ್ಯೂ ಏನು ಬರುತ್ತಲ್ಲ, ಅದೇ 4 ಅಂಕಿಯ ಅತಿ ದೊಡ್ಡ ಪರಿಪೂರ್ಣ ವರ್ಗ ಸಂಖ್ಯೆ ಆಗಿರುತ್ತೆ. ಹಾಗಾದ್ರೆ 99 ಸ್ಕ್ವೇರ್ ವ್ಯಾಲ್ಯೂ ಎಷ್ಟು ಅಂತ ಕಂಡುಹಿಡಿಬೇಕಂದ್ರೆ ನೋಡ್ರಿ, ಇವನ್ನ 2 ಸಲ ಹಾಕೊಂಡು 99 × 99 ಆದರೂ ಮಲ್ಟಿಪ್ಲೈ ಮಾಡ್ಬೋದು, ಅಥವಾ ನಾನು ಹೇಳ್ಕೊಡೋ ಮೆಥಡ್ ಆದರೂ ಫಾಲೋ ಮಾಡ್ಬೋದು. ಬಲಗಡೆಯಿಂದ ಒಂದು ಅಂಕೆ ಮೇಲೆ ಹಿಂಗೆ ಗ್ರೂಪಿಂಗ್ ಮಾಡಿರಿ. ಈ 9 ಸ್ಕ್ವೇರ್ ಅಂದರೆ 81 ಬರ್ಕೊಳ್ರಿ. ಈ 9 ಸ್ಕ್ವೇರ್ ಅಂದರೆ ಮತ್ತೆ 81 ಬರ್ಕೊಳ್ರಿ.
ಈ 9 ಗುಣಿಸ್ರಿ, 9 ಇಂಟು 9 81, 81 ಇಂಟು 2 ಅಂದರೆ 162 ಆಗುತ್ತೆ. ಕೆಳಗಡೆ 1 ಡಿಜಿಟ್ ಗ್ಯಾಪ್ ಕೊಟ್ಟು 162 ಬರ್ಕೊಂಡು ಇವುಗಳನ್ನು ಕೂಡ್ಕೋಬೇಕು. ಸೊ ಇಲ್ಲಿ 1 ಕೆಳಗಡೆ ಏನಿಲ್ಲ 1, 8 2 10 0 ದಶಕ 1, 2 + 6 8, 8 1 9, 9801 ಆಗುತ್ತೆ. ಈ 9801 ಅನ್ನೋದೇ 4 ಅಂಕಿ ಅತಿ ದೊಡ್ಡ ಪರಿಪೂರ್ಣ ವರ್ಗ ಸಂಖ್ಯೆ, ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಂತ ಕರಿತೀವಿ. ಸೊ 9801 ಅಂತ ಆಪ್ಷನ್ ಏನಲ್ಲಿದೆ ನೋಡ್ರಿ, ಇದೇ ಸರಿ ಉತ್ತರ ಆಗಿರುತ್ತೆ. 4 ಅಂಕಿಯ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಂದರೆ 9801 ಅಂತ ಕರಿತೀವಿ. ಕ್ಲಿಯರ್? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಪೈಥಾಗೋರಿಯನ್ ಟ್ರಿಪ್ಲೆಟ್ ಅಂತ ಇದೆ. ಕೆಳಗಿನವುಗಳಲ್ಲಿ ಯಾವುದು ಪೈಥಾಗೋರಿಯನ್ ತ್ರಿವಳಿ ಆಗಿದೆ? ವೆರಿ ಇಂಪಾರ್ಟೆಂಟ್ ಕ್ವಶನ್. ಈ ಥರ ಕ್ವಶನ್ ಕೇಳೋ ಚಾನ್ಸಸ್ ತುಂಬಾ ಇದೆ ಎಕ್ಸಾಮಲ್ಲಿ. ಇದರಲ್ಲಿ ಯಾವುದು ಪೈಥಾಗೋರಸ್ನ ತ್ರಿವಳಿ ಅಂತ ಕೇಳಿದ್ದೇನೆ. ಸೊ ಫಸ್ಟ್ ಆಫ್ ಆಲ್ ಪೈಥಾಗೋರಸ್ ಥಿಯರಮ್ ಅಪ್ಲಿಕೇಬಲ್ ಆಗೋದು ಲಂಬಕೋನ ತ್ರಿಭುಜಗಳಿಗೆ ಮಾತ್ರ, ಎಸ್ಪೆಷಲಿ ಫಾರ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ಸ್ ಮಾತ್ರ ಪೈಥಾಗೋರಸ್ ಥಿಯರಮ್ ಅಪ್ಲೈ ಆಗುತ್ತೆ. ಈ ಕೊಟ್ಟಿರೋ 4 ಆಪ್ಷನ್ಸಲ್ಲಿ ಪೈಥಾಗೋರಸ್ ತ್ರಿವಳಿ ಯಾವುದು ಆಗಿದೆ ಅಂತ ಕೇಳಿದ್ದಾರೆ. ಸೊ ನನಗೆ ಗೊತ್ತಿದೆ ಪೈಥಾಗೋರಸ್ ತ್ರಿವಳಿಯಲ್ಲಿ 8, 15, 17 ಇದೆ ಪೈಥಾಗೋರಸ್ ತ್ರಿವಳಿ ಆಗಿದೆ ಅಂತ ಹೇಳ್ತೀನಿ. ಯಾಕಂದ್ರೆ ನಾನು ಪೈಥಾಗೋರಸ್ ತ್ರಿವಳಿಗಳು ಗೊತ್ತಿದ್ದಾವೆ, ನಮಗೆ ನೋಡಿದ ತಕ್ಷಣ ನಾನು ಹೇಳ್ಬಿಡ್ತೀನಿ. ಬಟ್ ನಿಮಗೆ ಗೊತ್ತಿಲ್ಲ ಅಂದರೆ ಹೆಂಗೆ ಚೆಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಇದರಲ್ಲಿ ಅತಿ ದೊಡ್ಡ ಸಂಖ್ಯೆ ಇರುತ್ತಲ್ಲ, ಅದಕ್ಕೆ ಸ್ಕ್ವೇರ್ ಹಾಕೋಬೇಕು. 5 ಸ್ಕ್ವೇರ್ 25 ಬರುತ್ತೆ. ಅತಿ ದೊಡ್ಡ ಸಂಖ್ಯೆಗೆ ಸ್ಕ್ವೇರ್ ಹಾಕೋಬೇಕು, 25 ಬರುತ್ತೆ. ಉಳಿದ 2 ಸಂಖ್ಯೆಗಳಿಗೆ ಸ್ಕ್ವೇರ್ ಹಾಕಿ ಕೊಡ್ಕೋಬೇಕು. 2 ಸ್ಕ್ವೇರ್ ಮಾಡಿರಿ ಪ್ಲಸ್ 3 ಸ್ಕ್ವೇರ್ ಮಾಡಿರಿ. 2 ಸ್ಕ್ವೇರ್ ಅಂದರೆ 4, 3 ಸ್ಕ್ವೇರ್ ಅಂದರೆ 9, 4 + 9 13 ಬರುತ್ತೆ. ಈ ಒಂದೇ ಸಂಖ್ಯೆಯ ವರ್ಗ ಇವೆರಡೂ ಸಂಖ್ಯೆಯ ವರ್ಗಗಳ ಮೊತ್ತಕ್ಕೆ ಸಮ ಬರ್ತಾ ಇಲ್ಲ. ಹಾಗಾಗಿ ಇದು ಪೈಥಾಗೋರಸ್ ತ್ರಿವಳಿ ಅಲ್ಲ. ನೋಡ್ರಿ, ಇಲ್ಲಿ ದೊಡ್ಡ ಸಂಖ್ಯೆಯ ವರ್ಗ ಈ ದೊಡ್ಡ ಸಂಖ್ಯೆಗೆ ಸ್ಕ್ವೇರ್ ಮಾಡಿದೆ, ಈ ಉಳಿದ 2 ಸಂಖ್ಯೆಗಳಿಗೆ ಸ್ಕ್ವೇರ್ ಮಾಡಿ ಕೂಡಿದಕ್ಕೆ ಸಮ ಬರಬೇಕು. ಆ ಬಿಗ್ಗೆಸ್ಟ್ ನಂಬರ್ ಸ್ಕ್ವೇರ್ ಏನಿದೆಯಲ್ಲ, ಅದು 2 ಸ್ಮಾಲೆಸ್ಟ್ ನಂಬರ್ನ ಸ್ಕ್ವೇರ್ ಮಾಡಿ ಅಡಿಷನ್ ಮಾಡಿದ್ದಕ್ಕೆ ಇದು ಸಮ ಬಂದರೆ ಮಾತ್ರ ಇದು ಪೈಥಾಗೋರಸ್ ತ್ರಿವಳಿ ಅಂತ ಕರಿತೀವಿ. ಇದು 25 ಇದೆ, 13 ಇದೆ, ಸಮ ಬಂದಿಲ್ಲ ಅಂದರೆ ಇಟ್ ಈಸ್ ನಾಟ್ ಎ ಪೈಥಾಗೋರನ್ ಟ್ರಿಪ್ಲೆಟ್ ಅಂತ ಹೇಳ್ತೀವಿ. ಪೈಥಾಗೋರಸ್ ತ್ರಿವಳಿ ಅಲ್ಲ ಅದು. ಬೇಕಾದ್ರೆ ಇದನ್ನು ಚೆಕ್ ಮಾಡಿರಿ. 9 ಸ್ಕ್ವೇರ್ ವ್ಯಾಲ್ಯೂ 81 ಬರುತ್ತೆ. ಈ ಉಳಿದವೆರಡು 5 ಸ್ಕ್ವೇರು ಪ್ಲಸ್ 7 ಸ್ಕ್ವೇರ್ ಕೂಡ್ರಿ 5 ಸ್ಕ್ವೇರ್ ಅಂದರೆ 25, 7 ಸ್ಕ್ವೇರ್ ಅಂದರೆ 49, ಇವೆರಡು ಕೂಡಿದಾಗ 74 ಆಗುತ್ತೆ. ಸೊ ಇಲ್ಲಿ 81, ಇಲ್ಲಿ 74, ಇದು ಈಕ್ವಲ್ ಬರ್ತಾ ಇಲ್ಲ ಅಂದರೆ ಇದು ಕೂಡ ಪೈಥಾಗೋರಸ್ ತ್ರಿವಳಿ ಅಲ್ಲ. ಇಟ್ ಈಸ್ ನಾಟ್ ಎ ಪೈಥಾಗೋರನ್ ಟ್ರಿಪ್ಲೆಟ್. 6, 9, 11 ಚೆಕ್ ಮಾಡಿರಿ. 11 ಸ್ಕ್ವೇರ್ ಮಾಡಿರಿ, ಆಮೇಲೆ 6 ಸ್ಕ್ವೇರ್ ಪ್ಲಸ್ 9 ಸ್ಕ್ವೇರ್ ಮಾಡಿರಿ. 11 ಸ್ಕ್ವೇರ್ ಅಂದರೆ 121, 6 ಸ್ಕ್ವೇರ್ ಅಂದರೆ 36, 9 ಸ್ಕ್ವೇರ್ ಅಂದರೆ 81. ಸೊ ಇವುಗಳನ್ನು ಕೂಡಿದಾಗ ಎಷ್ಟು ಬರುತ್ತೆ ನೋಡ್ರಿ, 110 ಪ್ಲಸ್ 7 ಅಂದರೆ 117 ಆಗುತ್ತೆ. ಇವೆರಡು ಈಕ್ವಲ್ ಬಂದಿಲ್ಲ ಅಂದರೆ ಇದು ಕೂಡ ಪೈಥಾಗೋರಸ್ ತ್ರಿವಳಿ ಅಲ್ಲ. ಸೊ ಇದನ್ನು ಚೆಕ್ ಮಾಡಿರಿ. 17 ದೊಡ್ಡ ಸಂಖ್ಯೆ 17 ಇದೆಯಲ್ಲ, 17ಗೆ ಸ್ಕ್ವೇರ್ ಹಾಕಿ ಉಳಿದ 2 ಸಂಖ್ಯೆಗಳಿಗೆ ಸ್ಕ್ವೇರ್ ಹಾಕಿ ಕೂಡಿದ್ರೆ ಎಷ್ಟು ಬರುತ್ತೆ ನೋಡ್ರಿ. 17 ಸ್ಕ್ವೇರ್ ಅಂದರೆ 289 ಬರುತ್ತೆ. 8 ಸ್ಕ್ವೇರ್ ಅಂದರೆ 64, 15 ಸ್ಕ್ವೇರ್ ಅಂದರೆ 225 ಬರುತ್ತೆ. ವರ್ಗ ಸಂಖ್ಯೆಗಳನ್ನು ಕರೆಕ್ಟಾಗಿ ಕಲ್ತಿರ್ಬೇಕು. ಈ ಕ್ವಶನ್ಗೆ ಆನ್ಸರ್ ಮಾಡ್ಬೇಕಂದ್ರೆ ಆ ಬೇಸಿಕ್ಸ್ನ ನೀಟಾಗಿ ತಿಳ್ಕೊಂಡಿರ್ಬೇಕು ನೀವು. 64 ಪ್ಲಸ್ 225 ಅಡಿಷನ್ ಮಾಡಿರಿ, ಕೂಡಿದಾಗ 289 ಬರುತ್ತೆ. ಲೆಫ್ಟ್ ಸೈಡಲ್ಲಿ 289 ಇದೆ ಅಂದರೆ LHS RHS ಈಕ್ವಲ್ ಇದೆ ಅಂದರೆ ಇದೇ ಪೈಥಾಗೋರಸ್ನ ತ್ರಿವಳಿ 100% ಕರೆಕ್ಟ್. ಅಥವಾ ನೀವು ಇದನ್ನು ಬಿಡಿಸ್ತಾನೆ ಆನ್ಸರ್ ಮಾಡ್ಬೇಕಂದ್ರೆ ಕೆಲವೊಂದು ಬೇಸಿಕ್ ಪೈಥಾಗೋರನ್ ಟ್ರಿಪ್ಲೆಟ್ಸ್ ಇದೆ, ಅವನು ಕಲ್ತ್ಕೋಬೇಕಾಗತ್ತೆ. 3, 4, 5 ಅಂತ ಒಂದು ಮೊದಲನೇ ಪೈಥಾಗೋರಸ್ ಟ್ರಿಪ್ಲೆಟ್ಟು. ನೆಕ್ಸ್ಟು 5, 12, 13 ಅಂತ ಪೈಥಾಗೋರಸ್ ಟ್ರಿಪ್ಲೆಟ್ ಬರುತ್ತೆ. 6, 8, 10 ಅಂತ ಒಂದು ಬರುತ್ತೆ. 7, 24, 25 ಅಂತ ಪೈಥಾಗೋರಸ್ ಟ್ರಿಪ್ಲೆಟ್ ಬರುತ್ತೆ. ಸೊ ನೆಕ್ಸ್ಟ್ 8, 15, 17 ಅಂತ ಒಂದು ಬರುತ್ತೆ. ಸೊ 9, 12, 15 ಅಂತ ಒಂದು ಪೈಥಾಗೋರಸ್ ಟ್ರಿಪ್ಲೆಟ್ ಬರುತ್ತೆ. 10, 24, ನೆಕ್ಸ್ಟು 26 ಅಂತ ಒಂದು ಪೈಥಾಗೋರನ್ ಟ್ರಿಪ್ಲೆಟ್ ಬರುತ್ತೆ. ಸೊ ಈ ಒಂದಿಷ್ಟು ಕರೆಕ್ಟಾಗಿ ನೀವು ಕಲ್ತ್ಕೊಂಡ್ರಿ, ನಾನು ಬೋರ್ಡ್ ಮೇಲೆ ಬರ್ಸಿರೋ ಅಂದರೆ ನೀವು ಕರೆಕ್ಟಾಗಿ ಬಯಾಟ್ ಮಾಡಿದ್ರಿ ಅಥವಾ ಬಲ್ದು ಪ್ರಾಕ್ಟೀಸ್ ಮಾಡ್ಕೊಂಡು ಕಲ್ತ್ಕೊಂಡ್ರಿ ಅಂದರೆ ನೋಡಿದ ತಕ್ಷಣ ಇದರಲ್ಲಿ ಯಾವ್ದು ಪೈಥಾಗೋರನ್ ಟ್ರಿಪ್ಲೆಟ್ ನೋಡ್ರಿ 8, 15, 17 ಇದೆಯಲ್ಲ, ಇದು ಪೈಥಾಗೋರಸ್ ಟ್ರಿಪ್ಲೆಟ್ ಅಂತ ಆನ್ಸರ್ ಆಗಿ ಬರ್ಬೋದು. ಸೊ ನೀವು ಇವನು ಕಲಿದೇ ಇದ್ದರೆ ಈ ಥರ ಲೆಕ್ಕ ಮಾಡೋದಾದ್ರೆ ಕಲ್ತ್ಕೋಬೇಕಾಗತ್ತೆ. ಕ್ಲಿಯರಾ? ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ದ ಏರಿಯಾ ಆಫ್ ಸ್ಕ್ವೇರ್ ಫೀಲ್ಡ್ ಈಸ್ 60,025 ಸ್ಕ್ವೇರ್ ಮೀಟರ್. A boy cycles along its boundary at 18 km/h. In how much time will he return to the starting point? ನೋಡ್ರಿ, ಒಂದು ಚೌಕಾಕಾರದ ಮೈದಾನದ ವಿಸ್ತೀರ್ಣ. ನೋಡ್ರಿ, ಇದೊಂದು ಚೌಕಾಕಾರದಲ್ಲಿ ಫೀಲ್ಡ್ ಇದೆ, ಮೈದಾನ ಇದೆ.
ಇದರ ವಿಸ್ತೀರ್ಣ 60,025 ಚದರ ಮೀಟರ್ ಬರ್ತಾ ಇದೆ. ಈ ಚೌಕಾಕಾರದ ಆಟದ ಮೈದಾನದ ವಿಸ್ತೀರ್ಣ ಏರಿಯಾ 60,025 ಚದರ ಮೀಟರ್ ಇದೆ ಅಂದ್ರೆ ಈ ವಿಸ್ತೀರ್ಣ 65,025ಕ್ಕೆ ನೀವು ಸ್ಕ್ವೇರ್ ರೂಟ್ ಕಂಡುಹಿಡ್ಕೋಬೇಕು, ವರ್ಗಮೂಲ ಕಂಡುಹಿಡಿಬೇಕು. ಸೊ ವರ್ಗಮೂಲ ಕಂಡುಹಿಡಿಬೇಕಂದ್ರೆ ಬಲಗಡೆಯಿಂದ 2 ಅಂಕೆ ಆಮೇಲೆ ಗ್ರೂಪಿಂಗ್ ಮಾಡಿದ್ರೆ ಇಲ್ಲಿ ಬಿಡಿ ಸ್ಥಾನದಲ್ಲಿ 5 ಇದೆ ಅಂದರೆ ವರ್ಗಮೂಲದಲ್ಲೂ ಬಿಡಿ ಸ್ಥಾನದಲ್ಲಿ 5 ಬರುತ್ತೆ. ನೋಡಿರಿ, ಯಾವುದೇ ನಂಬರಿಗೆ ವಿಸ್ತೀರ್ಣ ಕೊಟ್ಟಾಗ ನಾವು ನೋಡಿರಿ ಈ ಚೌಕಾಕಾರದ ಆಟದ ಮೈದಾನದ ವಿಸ್ತೀರ್ಣ ಕೊಟ್ಟಿದ್ದೇನೆ ಅಂದ್ರೆ ಈ ಚೌಕಾಕಾರದ ಆಟದ ಮೈದಾನದ ಪ್ರತಿಯೊಂದು ಸೈಡ್ ಎಷ್ಟು ಉದ್ದ ಇದೆ ಅಂತ ಕಂಡುಹಿಡಿಬೇಕಂದ್ರೆ ಆ ವಿಸ್ತೀರ್ಣಕ್ಕೆ ವರ್ಗಮೂಲ ಸ್ಕ್ವೇರ್ ರೂಟ್ ಕಂಡುಹಿಡ್ಕೋಬೇಕು ನಾವು. ಸೊ ಸ್ಕ್ವೇರ್ ರೂಟ್ ಕಂಡುಹಿಡಿಬೇಕಂದ್ರೆ ಬಲಗಡೆಯಿಂದ 2 ಅಂಕೆ ಆಮೇಲೆ ಗ್ರೂಪಿಂಗ್ ಮಾಡ್ಕೋಬೇಕು. ಬಿಡಿ ಸ್ಥಾನದಲ್ಲಿ ಯೂನಿಟ್ ಪ್ಲೇಸಲ್ಲಿ 5 ಇದ್ದಾಗ ಸ್ಕ್ವೇರ್ ರೂಟಲ್ಲಿ ಯೂನಿಟ್ ಪ್ಲೇಸಲ್ಲಿ 5 ಇರುತ್ತೆ. ಈ 600ಗಿಂತ ಲೆಸ್ಸರ್ ಸ್ಕ್ವೇರ್ ನಂಬರ್ ಹುಡ್ಕೋಬೇಕು. 600ಕ್ಕಿಂತ ಕಡಿಮೆ ಇರೋ ವರ್ಗ ಸಂಖ್ಯೆ ಅಂದರೆ 576. 576ಕ್ಕೆ ವರ್ಗಮೂಲ 24 ಬರುತ್ತೆ. ಹಾಗಾಗಿ ಇದರ ಲೆಫ್ಟ್ ಸೈಡಲ್ಲಿ 24 ಬರ್ಕೊಂಡ್ರೆ ಈ 60,025ರ ವರ್ಗಮೂಲ 245 245 ಬರುತ್ತೆ. ಸೊ ನೀವು 245 × 245 ಕ್ಯಾಲ್ಕುಲೇಟರ್ ಇದ್ರೆ ಗುಣಿಸಿ ನೋಡ್ರಿ, 245 × 245 ಅಂದರೆ 60,025 ಕರೆಕ್ಟ್ ಆಗುತ್ತೆ. ಇದರ ಅರ್ಥ ಈ ಚೌಕಾಕಾರದ ಪ್ರತಿಯೊಂದು ಸೈಡ್ 245 ಮೀಟ್ರ್ ಇದೆ ಅಂತ. 245 ಮೀಟ್ರ್ ಇದೆ, 245 ಮೀಟ್ರ್ ಇದೆ. ಚೌಕ ಅಂದರೆ ಆಲ್ ಸೈಡ್ಸ್ ಆರ್ ಈಕ್ವಲ್, ಎಲ್ಲ ಸೈಡ್ಸ್ ಸಮವಾಗಿರ್ಬೇಕಲ್ಲ. ಹಾಗಾಗಿ ಪ್ರತಿಯೊಂದು ಸೈಡು 245 ಮೀಟ್ರ್ ಇದೆ ಅಂತ. ಸೊ ನೋಡ್ರಿ, ಒಬ್ಬ ಹುಡುಗ ಅದರ ಗಡಿಯಲ್ಲಿ ಅಂದರೆ ಇದರ ಬಾರ್ಡ್ರಲ್ಲಿ ಇಲ್ಲಿಂದ ಸ್ಟಾರ್ಟ್ ಮಾಡಿ ಏನು ಮಾಡ್ತಾನೆ, ನಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾವ ಸ್ಪೀಡಲ್ಲಿ ಅಂದರೆ ಗಂಟೆಗೆ 18 ಕಿಲೋಮೀಟ್ರ್ ಸ್ಪೀಡಲ್ಲಿ, 18 km/h ಸ್ಪೀಡಲ್ಲಿ ಸೈಕಲ್ ತುಳಿತಾ ಇದ್ದಾನೆ ಅಂತ. ನೋಡಿರಿ, ಇಲ್ಲಿಂದ ಯಾವುದೋ ಒಂದು ಪಾಯಿಂಟಿಂದ ಸ್ಟಾರ್ಟ್ ಮಾಡಿ ಇದರ ಗಡಿ ಸುತ್ತ ಅಂದರೆ ಇದರ ಬಾರ್ಡ್ರ್ ಸುತ್ತ ಗಂಟೆಗೆ 18 km/h ವೇಗದಲ್ಲಿ ಸೈಕಲ್ ತುಳಿತಾ ಇದ್ದಾನೆ ಅಂತ. ಹಾಗಾದರೆ ಇಲ್ಲಿಂದ ಸ್ಟಾರ್ಟ್ ಮಾಡಿದಾನೆ ಅಂದರೆ 4 ಸೈಡ್ಸನ್ನ ಸೈಕಲ್ ತುಳ್ಕೊಂಡ್ಬಂದು ಮತ್ತೆ ಸ್ಟಾರ್ಟಿಂಗ್ ಪ್ಲೇಸ್ಗೆ ಬರಲಿಕ್ಕೆ ಎಷ್ಟು ಟೈಮ್ ತಗೊಳ್ತಾನೆ ಅಂತ ಕೇಳಿದ್ದಾನೆ. ಸೊ ಇಲ್ಲಿ ಗಂಟೆಗೆ 18 ಕಿಲೋಮೀಟ್ರ್ ಅಂದರೆ 18 km/h. ಇದು ಮೀಟ್ರ್ ಲೆಕ್ಕದಲ್ಲಿ ಕೊಟ್ಟಿದ್ದಾನೆ. ಇದು ಮೀಟ್ರ್ ಲೆಕ್ಕದಲ್ಲಿ ಇದೆ, ಯಾಕಂದರೆ ವಿಸ್ತೀರ್ಣ ಚದರ ಮೀಟ್ರಲ್ಲಿ ಇದೆ ಅಂದರೆ ಪ್ರತಿಯೊಂದು ಸೈಡು ಮೀಟ್ರ್ ಲೆಕ್ಕದಲ್ಲಿ ಬರುತ್ತೆ. ಇದು ಮೀಟ್ರ್ ಲೆಕ್ಕದಲ್ಲಿ ಇದೆ ಅಂದರೆ ಅವ್ನ ಸ್ಪೀಡನ್ನು km/h ಕೊಟ್ಟಿದ್ದಾನೆ. ಗಂಟೆಗೆ 18 km ಅಂದರೆ km/h ಸ್ಪೀಡ್ ಕೊಟ್ಟಿದ್ದಾನೆ. km/h ಸ್ಪೀಡನ್ನು ನಾವು ಮೀಟರ್/ಸೆಕೆಂಡಿಗೆ ಕನ್ವರ್ಟ್ ಮಾಡ್ಬೇಕಂದ್ರೆ × 5/18 ಹಾಕೋಬೇಕು. ಇವಾಗ 18 ಕ್ಯಾನ್ಸಲ್ ಆದರೆ ಇಲ್ಲಿ 5 ಉಳಿಯುತ್ತಲ್ಲ, 5 m/s ಅಂತ. ಅಂದರೆ 1 ಸೆಕೆಂಡ್ಗೆ 5 ಮೀಟ್ರ್ ದೂರ ಚಲಿಸ್ತಾನೆ ಅಂತ. 1 ಗಂಟೆಗೆ 18 km ದೂರ ಸೈಕಲಲ್ಲಿ ರೀಚ್ ಆಗ್ತಾನೆ ಅಂದಮೇಲೆ 1 ಸೆಕೆಂಡ್ಗೆ 5 ಮೀಟ್ರ್ ದೂರ ಆಗ್ತಾನೆ. ಹಾಗಾದ್ರೆ ಟೋಟಲಿ 4 ಸೈಡ್ ಸೇರಿ ಎಷ್ಟು ದೂರ ಆಗುತ್ತೆ ನೋಡ್ರಿ, 245 ಅಂದರೆ 490 + 490 ಅಂದರೆ ಟೋಟಲಿ 980 ಮೀಟ್ರ್ ಆಗುತ್ತೆ. 1 ಸೆಕೆಂಡಿಗೆ 5 ಮೀಟ್ರ್ ದೂರ ಆಗ್ತಾನೆ ಅಂದರೆ 980 ಮೀಟ್ರ್ ದೂರ ಹೋಗಲಿಕ್ಕೆ ಎಷ್ಟು ಟೈಮ್ ಬೇಕು ಅಂದರೆ ಇದನ್ನ 5ರಿಂದ ಭಾಗಿಸ್ರಿ. 5 1 5, ಇನ್ನು 4 ಉಳಿಯುತ್ತೆ, 5 9 45, ನೆಕ್ಸ್ಟ್ ಉಳಿಯುತ್ತೆ ಅಂದರೆ 3 ಉಳಿಯುತ್ತೆ, 5 6 30 ಕ್ಯಾನ್ಸಲ್ ಆಗಿ 196 ಸೆಕೆಂಡ್ಸ್ ಬೇಕಾಗುತ್ತೆ. 196 ಸೆಕೆಂಡ್ಸ್ ಬೇಕಾಗುತ್ತೆ ಒಂದು ರೌಂಡ್ ಕಂಪ್ಲೀಟ್ ಮಾಡಲಿಕ್ಕೆ. 196 ಸೆಕೆಂಡ್ಸ್ ಅಂತ ಆಪ್ಷನ್ ಸಿ ನಲ್ಲಿದೆ ನೋಡ್ರಿ, ಅದು ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ದ ಯೂನಿಟ್ ಪ್ಲೇಸ್ ಡಿಜಿಟ್ ಇನ್ 9/201 ಈಸ್ ಅಂತ. ನೋಡ್ರಿ, 9/201ರಲ್ಲಿರುವ ಬಿಡಿ ಸ್ಥಾನದ ಅಂಕೆ ಅಂತ ಕೇಳಿದಾನೆ. ಸೊ ಈ 9/201 ಅಂದರೆ 9ನ್ನ 201 ಸಲ ಬರ್ಕೊಂಡು ಗುಣಾಕಾರ ಮಾಡ್ಕೊಂಡು 201 ಸಲ ಬರ್ಕೊಂಡು ಗುಣಾಕಾರ ಮಾಡಿ ಅದರ ಗುಣಲಬ್ಧ ಏನು ಬರುತ್ತಲ್ಲ ಅದರ ಬಿಡಿ ಸ್ಥಾನದ ಅಂಕೆ ಯಾವುದು ಅಂತ ಕೇಳಿದ್ದೇನೆ. ನಾವು ಆ್ಯಕ್ಚುಲಿ 9ನ್ನ ಒಂದು 2-3 ಸಲ ಬರ್ಕೊಂಡು ಗುಣಿಸೋಕ್ಕೆ ಕಷ್ಟ. 9 × 9 81, × 9 729, 729 × 9 ಮುಂದಕ್ಕೆ ಬರಲ್ಲ, ಗುಣಿಸ್ಬೇಕಾಗತ್ತೆ. ಅಂಥದ್ದು 201 ಸಲ ಬರ್ಕೊಂಡು ಗುಣಾಕಾರ ಮಾಡಿ ಅದರ ಗುಣಲಬ್ಧದಲ್ಲಿ ಬಿಡಿ ಸ್ಥಾನದಲ್ಲಿ ಯಾವ ಅಂಕಿ ಇರುತ್ತೆ ಅಂತ ಕಂಡುಹಿಡಿಬೇಕಂದ್ರೆ ಇದು ಕಷ್ಟ ಸಾಧ್ಯ. ಒಂದಿನ ಟೈಮ್ ಬೇಕಾಗುತ್ತೆ, 24 hours ಬೇಕಾದ್ರೆ ಬೇಕಾಗ್ಬೋದು, ನಾನೇ ಮಾಡಿದ್ರು ಕೂಡ. ಆದರೆ ಸಿಂಪಲಾಗಿ ಬಿಡಿಸ್ಬೇಕಂದ್ರೆ ನೋಡ್ರಿ, ಇದು ಆಧಾರ ಸಂಖ್ಯೆ ಅಂತ ಕರಿತೀವಿ. 9ನ ಆಧಾರ ಸಂಖ್ಯೆ, ಇದು 201ನ ಘಾತ ಸಂಖ್ಯೆ ಅಂತ ಕರಿತೀವಿ. ಸೊ ಆಧಾರ ಸಂಖ್ಯೆಯಲ್ಲಿ ಬಿಡಿ ಸ್ಥಾನದಲ್ಲಿ 9 ಇದ್ದಾಗ
ಆಧಾರ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 9 ಇದ್ದಾಗ ಈ ಘಾತ ಸಂಖ್ಯೆ 201 2ರಿಂದ ಭಾಗಿಸ್ಬೇಕು. ನೋಡಿ, ಇದು ಬೇಸ್ ನಂಬರಲ್ಲಿ ಯೂನಿಟ್ ಪ್ಲೇಸಲ್ಲಿ ಬಿಡಿ ಸ್ಥಾನದಲ್ಲಿ 9 ಒಂದೇ ಅಂಕೆ ಇದೆ ಅಂದರೆ ಅದೇ ಬಿಡಿ ಸ್ಥಾನದ ಅಂಕೆ. 9 ಇದೆ ಅಂದರೆ ಘಾತ ಸಂಖ್ಯೆನ 201 ಡಿವೈಡ್ ಮಾಡಬೇಕು. ಸೊ 2ರಿಂದ ಡಿವೈಡ್ ಮಾಡಿರಿ, 2 100 ಕಟ್ಟಿರೆ 102 200 ಅಂತ ಬರ್ಕೋಬೋದು. ಶೇಷ 1 ಉಳಿಯುತ್ತೆ ಡೈರೆಕ್ಟ್. ನೀವು ಕೇಳ್ಬೋದು 9 ಇದ್ದಾಗ 2ರಿಂದ ಭಾಗಿಸ್ಬೇಕು, 4 ಇದ್ದಾಗಲೂ 2ರಿಂದ ಭಾಗಿಸ್ಬೇಕು. ನೋಡಿರಿ, ಇನ್ ಡೀಟೇಲ್ ಬೇಕಂದ್ರೆ ನಾನು ಕಾನ್ಸೆಪ್ಟ್ ವೈಸ್ ಕ್ಲಾಸಸ್ ಮಾಡ್ಬೇಕಾದ್ರೆ ಇದ್ರ ಡೆಪ್ತ್ ಎಲ್ಲ ನೀಟಾಗಿ ಹೇಳ್ಕೊಡ್ತೀನಿ. 4 ಮತ್ತು 9 ಇದ್ದರೆ ಆಧಾರ ಸಂಖ್ಯೆ ಬಿಡಿ ಸ್ಥಾನದಲ್ಲಿ ನಾವು 2ರಿಂದ ಭಾಗಿಸ್ಬೇಕು. ಆಮೇಲೆ 2, 3, 7 ಮತ್ತು 8 ಇದ್ದಾಗ ಆಧಾರ ಸಂಖ್ಯೆ ಬಿಡಿ ಸ್ಥಾನದಲ್ಲಿ 2, 3, 7, 8 ಇದ್ದಾಗ ನಾವು 4ರಿಂದ ಭಾಗಿಸ್ಬೇಕು ಘಾತ ಸಂಖ್ಯೆಯನ್ನು. ಅಥವಾ 1, 0, 1, 5 ಮತ್ತು 6 ಇದ್ದಾಗ ಘಾತ ಸಂಖ್ಯೆ ಭಾಗಿಸೋ ಅವಶ್ಯಕತೆ ಇಲ್ಲ, ಅಲ್ಲಿ ಬಿಡಿ ಸ್ಥಾನದಲ್ಲಿ ಯಾವ್ದಿರುತ್ತೆ ಅದೇ ಅಂಕಿನೇ ಇರುತ್ತೆ ಅಂತ ಡೈರೆಕ್ಟಾಗಿ ಬರಿಬೋದು. ಈ ಬೇಸಿಕ್ ಕಾನ್ಸೆಪ್ಟ್ ಎಲ್ಲ ಕರೆಕ್ಟಾಗಿ ತಿಳ್ಕೊಂಡಿರ್ಬೇಕು, ಯಾವುದೇ ಸಂಖ್ಯೆ ಇದ್ದಾಗ ಯಾವುದರಿಂದ ಭಾಗಿಸ್ಬೇಕು ಅಂತ. ಹಂಗಾದ್ರೆ ಮಾತ್ರ ನಿಮ್ಗೆ ಆನ್ಸರ್ ಮಾಡ್ಲಿಕ್ಕೆ ಬರುತ್ತೆ. ಸೊ ನಾವು ನಮ್ಮ ಆ್ಯಪ್ ಕ್ಲಾಸಲ್ಲಿ ಆ ಸಿಲೆಬಸ್ ವೈಸ್ ಟಾಪಿಕ್ ವೈಸ್ ಹೇಳ್ಬೇಕಾದ್ರೆ ಈ ಕಾನ್ಸೆಪ್ಟ್ ಬಂದಾಗಂತ 100% ಹೇಳ್ಕೊಟ್ಟಿದ್ದೀನಿ. ಅದು ನೀಟಾಗಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿದರೆ ಈ ಕ್ವಶನ್ ಆನ್ಸರ್ ಮಾಡೋದೇನು ಕಷ್ಟ ಅಂತೂ ಅಲ್ವಾ. ಸೊ ಆಧಾರ ಸಂಖ್ಯೆ ಬಿಡಿ ಸ್ಥಾನದಲ್ಲಿ 9 ಇದ್ದಾಗ ಘಾತ ಸಂಖ್ಯೆನ 2 ಡಿವೈಡ್ ಮಾಡಿದಾಗ ಶೇಷ ಎಷ್ಟು ಬರುತ್ತೆ ನೋಡ್ಕೋಬೇಕು. 1 ಬಂದಿದೆ ಅಂದರೆ ಈ ಆಧಾರ ಸಂಖ್ಯೆ 9 ಹಾಗೆ ಬರ್ಕೊಂಡು ಮೇಲ್ಗಡೆ ಏನು ಶೇಷ ಉಳಿಯುತ್ತೆ ಅದನ್ನು ಬರೀಬೇಕು. 9ರ ಘಾತ ಅಂದರೆ 9 ಬರುತ್ತಲ್ಲ, ಹಾಗಾಗಿ ಇದರ 201 ಸಲ ಬರ್ಕೊಂಡು ಗುಣಾಕಾರ ಮಾಡಿದರೂ ಕೂಡ ಅದರ ಗುಣಲಬ್ಧದಲ್ಲಿ ಬಿಡಿ ಸ್ಥಾನದಲ್ಲಿ 9 ಬರುತ್ತೆ ಅಂತ ಅರ್ಥ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ, ನೆಕ್ಸ್ಟ್ ಬರೋಣ ಮುಂದಿನ ಪ್ರಶ್ನೆ. 4 prime numbers are in ascending order. The product of the first 3 numbers is 455 and the product of the last 3 numbers is 1729. The greatest prime number amongst these 4 numbers is. ನೋಡಿ, 4 ಅವಿಭಾಜ್ಯ ಸಂಖ್ಯೆಗಳು ಆರೋಹಣ ಕ್ರಮದಲ್ಲಿವೆ. ಆರೋಹಣ ಅಸೆಂಡಿಂಗ್ ಆರ್ಡರ್ ಅಂದರೆ ಏರಿಕೆ ಕ್ರಮದಲ್ಲಿದ್ದಾವೆ. ಅಂದರೆ ಕ್ರಮಾನುಗತ ಅಂತ ಪದ ಹೇಳಿಲ್ಲ, ಕಂಟಿನ್ಯೂಸ್ ಅಂತ ಏನು ಹೇಳಿಲ್ಲ ಇಲ್ಲಿ, ಅದು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಒಟ್ಟು 4 ಅವಿಭಾಜ್ಯ ಸಂಖ್ಯೆಗಳು ಏರಿಕೆ ಕ್ರಮದಲ್ಲಿದ್ದಾವೆ. ಅವು ಆರ್ಡರ್ ವೈಸ್ ಇರೋ ತಗೊಂಡಿದ್ದಾನೋ ಅಥವಾ ಬೇರೆ ಬೇರೆ ತಗೊಂಡಿದ್ದಾನೋ, ಒಟ್ಟು ಏರಿಕೆ ಕ್ರಮದಲ್ಲಿ 4 ಅವಿಭಾಜ್ಯ ಸಂಖ್ಯೆಗಳಿದ್ದಾವೆ. ಅದರಲ್ಲಿ ಮೊದಲ 3 ಸಂಖ್ಯೆಗಳನ್ನು ಗುಣಿಸಿದಾಗ ಗುಣಲಬ್ಧ 455 ಬರುತ್ತೆ ಅಂತ. ಹಾಗೆ ಕೊನೆಯ 3 ಸಂಖ್ಯೆಗಳ ಗುಣಲಬ್ಧ 1729 ಬರುತ್ತೆ ಅಂತ ಕೊಟ್ಟಿದ್ದಾನೆ. ಈ 4 ಸಂಖ್ಯೆಗಳಲ್ಲಿ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ, 4 ಅವಿಭಾಜ್ಯ ಸಂಖ್ಯೆಗಳಲ್ಲಿ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಕೇಳಿದ್ದಾನೆ. 7, 19, 13, 23 ಅಂತ 4 ಆಪ್ಷನ್ಸ್ ಇದಾವೆ. ಒಟ್ಟು 4 ಅವಿಭಾಜ್ಯ ಸಂಖ್ಯೆಗಳು ಏರಿಕೆ ಕ್ರಮ, ಆರೋಹಣ ಏರಿಕೆ ಕ್ರಮ ಅಂತ ಅರ್ಥ. ಅಸೆಂಡಿಂಗ್ ಆರ್ಡರ್ ಇದ್ದಾವೆ ಅಂತ ಹೇಳಿದ್ರೆ 4 ಡ್ಯಾಶ್ ಬರುತ್ತೆ. ಅದರಲ್ಲಿ ಈ ಮೊದಲ 3 ಸಂಖ್ಯೆಗಳು ನೋಡ್ರಿ, ಇದು ಫಸ್ಟ್, ಇದು ಸೆಕೆಂಡ್, ಇದು ಥರ್ಡ್. ಈ ಡ್ಯಾಶಲ್ಲಿ ಬರೆಯೋದು ಫಸ್ಟ್ ನಂಬರ್, ಇದು ಸೆಕೆಂಡ್ ನಂಬರ್, ಇದು ಥರ್ಡ್ ನಂಬರ್. ಈ 3 ಸಂಖ್ಯೆಗಳ ಗುಣಲಬ್ಧ 455 ಬರ್ತಾ ಇದೆ ಅಂದರೆ ನೋಡ್ರಿ, 455 ಬರ್ತಾ ಇದೆ ಅಂದರೆ ಆ 4 ಸಂಖ್ಯೆಗಳಲ್ಲಿ ಮೊದಲ 3 ಸಂಖ್ಯೆಗಳ ಗುಣಲಬ್ಧ 455 ಇದೆ ಅಂದರೆ ಇದರ ಬಿಡಿ ಸ್ಥಾನದಲ್ಲಿ ಇದೆ ಅಂದರೆ ಈ 3 ಸಂಖ್ಯೆಗಳಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆ 5 ಇರಲೇಬೇಕು. 5 ಇದ್ದರೆ ಮಾತ್ರ ಆ 3 ಸಂಖ್ಯೆಗಳ ಗುಣಲಬ್ಧದಲ್ಲಿ ಬಿಡಿ ಸ್ಥಾನದಲ್ಲಿ 5 ಬರೋದು. ಈ ಮೊದಲ 3 ಸಂಖ್ಯೆಗಳಲ್ಲಿ ಈ ಫಸ್ಟ್, ಸೆಕೆಂಡ್, ಥರ್ಡ್ ಪ್ಲೇಸಲ್ಲಿ 5 ಇರಲೇಬೇಕು. 5 ಇದ್ದರೆ ಮಾತ್ರ ಅವುಗಳ ಗುಣಲಬ್ಧದಲ್ಲಿ ಬಿಡಿ ಸ್ಥಾನದಲ್ಲಿ 5 ಬರೋಕ್ಕೆ ಸಾಧ್ಯತೆ ಇರೋದು. ಯಾಕಂದ್ರೆ 5 ಕೂಡ ಅವಿಭಾಜ್ಯ ಸಂಖ್ಯೆನೇ. 5 ಅವಿಭಾಜ್ಯ ಸಂಖ್ಯೆ ಅಂದರೆ ನೆಕ್ಸ್ಟ್ 7 ಬರ್ಕೊಳ್ಳೋಣ. 5 ಪಕ್ಕದಲ್ಲಿ 7 ಇಂಟು 5 ಅಂದರೆ 7 5 35 ಬರುತ್ತೆ. ಒಂದು ಸಂಖ್ಯೆ 5 ಆಮೇಲೆ ನೆಕ್ಸ್ಟ್ ಸಂಖ್ಯೆ 7 ತಗೊಳ್ತೀನಿ. ಮೊದಲನೇ ಪ್ಲೇಸಲ್ಲಿ 5 ಬರ್ಕೊಳ್ಳೋಣ ಅಂದರೆ ನೆಕ್ಸ್ಟ್ 7 ಬರ್ಕೊಳ್ಳೋಣ. ಇವೆರಡು ಗುಣಿಸಿದಾಗ 35 ಬರುತ್ತೆ. 35ನ್ನು ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆ 11, 11ರಿಂದ ಗುಣಿಸಿದ್ರೆ 455 ಬರುತ್ತಾ. 11 5 55, ದಶಕ 5, 11 3 33 5 38, 385 ಆಗುತ್ತೆ. 455 ಬರಲ್ಲ ಅಂದರೆ ಈ ಡ್ಯಾಶಲ್ಲಿ 11 ಬರಲ್ಲ. 13 ಕೂಡ ಅವಿಭಾಜ್ಯ ಸಂಖ್ಯೆ. 13 ಬರ್ಕೊಂಡು ನೋಡ್ರಿ, ಯಾಕಂದ್ರೆ ಅವಿಭಾಜ್ಯ ಸಂಖ್ಯೆಗಳು 2, 3, 5, 7, 11, 13, 13 ಆದಮೇಲೆ 17, 19, ಆಮೇಲೆ 23 ಅಂಡ್ ಸೊ ಹಿಂಗೆ ಬರ್ತವೆ ಅವಿಭಾಜ್ಯ ಸಂಖ್ಯೆಗಳು ಇವು. ಸೊ ಹಾಗಾದ್ರೆ ನಾನಿಲ್ಲಿ 5 ಬರ್ದೇನೆ, ಇಲ್ಲಿ 7 ಬರ್ದೇನೆ, 11 ಹಾಕೊಂಡು ಗುಣಿಸಿದೆ 385 ಬಂತು, 455 ಬರಲಿಲ್ಲ. ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆ 13 ಹಾಕ್ಕೊಳ್ತೇನೆ. ಸೊ ಇಲ್ಲಿ 5 7 35 ಇಂಟು 13 ಗುಣಿಸೋಣ.
13 5 65 ದಶಕ 6 13 3 39 ಪ್ಲಸ್ 6 45 ಕರೆಕ್ಟ್ 455 ಆಗುತ್ತೆ ಅಂದರೆ ಆ 4 ಅವಿಭಾಜ್ಯ ಸಂಖ್ಯೆಗಳಲ್ಲಿ ಮೊದಲ 3 ಅವಿಭಾಜ್ಯ ಸಂಖ್ಯೆಗಳು 5 7 13. ಆಮೇಲೆ ನೆಕ್ಸ್ಟ್ ಏನು ಹೇಳಿದ್ದೇನೆ ಅಂದರೆ ಈ ಕೊನೆಯ 3 ಅವಿಭಾಜ್ಯ ಸಂಖ್ಯೆಗಳನ್ನು ಗುಣಿಸಿದಾಗ 1729 ಬರುತ್ತೆ. ಅಂದರೆ ಈ 7 ಮತ್ತು 13 ಗುಣಿಸಿದ್ರೆ 13 7 91. ಸರ್ ನೆಕ್ಸ್ಟ್ ಇಲ್ಲಿ 17 ಹಾಕೊಂಡ್ವಿ ಅಂದರೆ 91ನ್ನು 17ರಿಂದ ಗುಣಿಸೋಣ. 17 ಅಂದರೆ 17 ಬಿಡಿ ಸ್ಥಾನದಲ್ಲಿ 7 ಬರುತ್ತೆ ಅಂದರೆ 17 ಆಗಿರೋಕ್ಕೆ ಚಾನ್ಸೇ ಇಲ್ಲ, ಯಾಕಂದರೆ ಬಿಡಿ ಸ್ಥಾನದಲ್ಲಿ 9 ಇದೆ. ಸೊ ನೆಕ್ಸ್ಟ್ 19 ಹಾಕೊಳ್ಳೋಣ ಈ ಸ್ಥಾನದಲ್ಲಿ. ಅವಾಗ 13 7 91 91 ಇಂಟು 19 ಗುಣಿಸ್ರಿ. 19 1 19 ದಶಕ 1 19 9 171 ಪ್ಲಸ್ 1 172 ಆಗುತ್ತೆ. 1729 ಕರೆಕ್ಟ್ ಬರುತ್ತೆ. ಹಾಗಾಗಿ ಇಲ್ಲಿ ಬರೋದು 19. ಆ 4 ಅವಿಭಾಜ್ಯ ಸಂಖ್ಯೆಗಳು 5 7 13 19 ಅಂತ ಗೊತ್ತಾಯ್ತು. ಇದರಲ್ಲಿ ಅತಿ ದೊಡ್ಡ ಸಂಖ್ಯೆ ಅಂದರೆ 19 ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್ ಆಗ್ತಾ ಆಯ್ತಾ? ಸೊ ಈ ರೀತಿ ಪ್ರಶ್ನೆಗಳನ್ನು ಬಿಡಿಸೋ ಒಂದು ವಿಧಾನಗಳು ಬೇಕಂದರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ತಪ್ಪದೇ ಫಾಲೋ ಮಾಡ್ತಾ ಬನ್ನಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಡೈಲಿ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ, ಅದನ್ನು ಕೂಡ ಮಿಸ್ ಮಾಡ್ದಂಗೆ ನೋಡ್ತಾ ಬನ್ನಿ. ಸೊ ನಮ್ಮ ಕ್ಲಾಸಸ್ ಇಷ್ಟ ಆಗಿದ್ದರೆ ಎಲ್ಲ ಯೂಟ್ಯೂಬಲ್ಲಿ ಮಾಡ್ತಕ್ಕಂಥ ಕ್ಲಾಸಸ್ ಫ್ರೀ ಕ್ಲಾಸಸ್ಸು. ನಮ್ಮ ಎಫರ್ಟ್ಗೆ ಏನಾದ್ರು ನೀವು ಕಂಟ್ರಿಬ್ಯೂಟ್ ಮಾಡಬೇಕು, ಡೊನೇಟ್ ಮಾಡಬೇಕಂದ್ರೆ ಇಲ್ಲಿ ಕಾಣಿಸ್ತಕ್ಕಂಥ QR ಕೋಡ್ಗೆ ಸ್ಕ್ಯಾನ್ ಮಾಡಿ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಡೊನೇಟ್ ಮಾಡ್ತಾ ಬನ್ನಿ. ನಾಟ್ ಕಂಪಲ್ಸರಿ, ನಾಟ್ ಮ್ಯಾಂಡೇಟರಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆಲ್ಲ ಶೇರ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಬೇರೆ ರೀತಿಯಾದ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋ ವಿಧಾನ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.